ಕರ್ತನ ಗನುಳ ನಾಮಕ್ಕೆ ಮಹಿಮೆಯಾಗಲಿ ಪ್ರಿಯರೇ. ನಾವು ಮತ್ತೊಮ್ಮೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದಂಥ ಸಾಮ್ಯಗಳನ್ನು ಕಲೀಲಿಕ್ಕೆ ಹೋಗುವಂತರಾಗಿರೋಣ. ಓಕೆ, ನಾವು ಮತ್ತಾಯನ ಸುವಾರ್ತೆ ಮುಖ್ಯವಾಗಿ 13ನೇ ಅಧ್ಯಾಯದಲ್ಲಿ ಅನೇಕ ಸಾಮ್ಯಗಳ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ನಿನ್ನೆ ದಿವಸ ಸಹ ನಾವು 2 ಸಾಮ್ಯಗಳ ಕುರಿತಾಗಿ ನೋಡ್ತಾ ಬಂದೆವು. ಒಂದು ಅದು ಸಾಸಿವೆ ಕಾಳಿನ ಒಂದು ಸಾಮ್ಯ, ಎರಡನೇದಾಗಿ ಹುಳಿ ಹಿಟ್ಟಿನ ಸಾಮ್ಯ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದೆವು ಪ್ರಿಯರೇ. ಓಕೆ, ದೇವರ ಒಂದು ಅಥವಾ ಕ್ರೈಸ್ತತ್ವದಲ್ಲಿ ಇರುವಂಥ ಹುಳಿ ಅಥವಾ ಕ್ರೈಸ್ತತ್ವದಲ್ಲಿರ್ತಕ್ಕಂಥ ಅನ್ಯಾಚುರಲ್ ಕೊಂಬೆಗಳು, ಅದರಲ್ಲಿ ವಾಸಿಸುವಂಥ ಪಕ್ಷಿಗಳ ಕುರಿತಾಗಿ ನಾವು ನೋಡ್ತಾ ಬಂದೆವು. ಅಂದರೆ ಆ ಪಕ್ಷಿಗಳು ಸೈತಾನನ ಸಂಬಂಧಪಟ್ಟಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. ನಂತರ ಆ ಹುಳಿ ಸಹ ಅದು ಪಾಪವನ್ನು ಮತ್ತು ಅದು ದುರ್ಬೋಧನೆಯ ಒಂದು ಸಂಕೇತವಾಗಿ ಬರೆಯಲ್ಪಟ್ಟಿರುವುದನ್ನು ನೋಡುವಂಥರಾಗಿದ್ದೇವೆ. ಓಕೆ, ಅದರ ಕುರಿತಾಗಿ ನಾವು ಕೇಳಿಸ್ಕೊಳ್ತಾ ಬಂದೆವು ಪ್ರೇರೆ. ಓಕೆ, ನಂತರ ಈಗ ಮತ್ತೊಂದು ಸಾಮ್ಯವನ್ನು ಕಲೀಲಿಕ್ಕೆ ಹೋಗುತ್ತೇವೆ. ಮತ್ತಾಯನ ಸುವಾರ್ತೆ 13:44 ವಚನದಲ್ಲಿರ್ತಕ್ಕಂಥ ಒಂದು ಸಾಮ್ಯವನ್ನು ನಾವು ಓದಿಕೊಳ್ಳುವಂಥರಾಗಿರೋಣ. ಅಲ್ಲಿ ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಕರ್ತನಿಗೆ ಮಹಿಮೆಯಾಗಲಿ ಪ್ರಿಯರೇ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಮತ್ತೊಂದು ಸಾಮ್ಯವನ್ನು ಇಲ್ಲಿ ಹೇಳುವುದರ ಕುರಿತಾಗಿ ನೋಡುವಂತರಾಗಿದ್ದೇವೆ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ದ್ರವ್ಯ ಎಂಬುದಾಗಿ ಹೇಳುವಾಗ ಅದು ಒಂದು ನಿಧಿ. ಓಕೆ, ಅದು ಒಂದು ಸಂಪತ್ತು. ಓಕೆ, ಟ್ರೆಸರ್ ಎಂಬುದಾಗಿ ನೋಡುತ್ತೇವೆ. ಓಕೆ, ಅದು ಒಂದು ರೀತಿಯಲ್ಲಿ ಅದು ಒಂದು ದೊಡ್ಡ ಆಸ್ತಿ ಇದ್ದಂಗೆ. ಹಿಂದೆ ಕೆಲವರೆಲ್ಲ ತಮ್ಮ ಈ ಏನು ದ್ರವ್ಯ ಯಾವ ರೀತಿಯಲ್ಲಿ ಇರ್ತಿತ್ತು ಅಂದರೆ, ಯೇಸುವಿನ ಕಾಲದಲ್ಲಿ ಅದು ಯಾವುದೇ ಹಣ ಆದರೂ ಸಹ ಅದು ಒಂದು ಬೆಳ್ಳಿಯಿಂದ ಚಿನ್ನದಿಂದ ಮಾಡಲ್ಪಟ್ಟಂಥ ನಾಣ್ಯಗಳಾಗಿರ್ತಿತ್ತು. ಓಕೆ, ಚಿನ್ನ ಬೆಳ್ಳಿಯೇ ಆವತ್ತಿನ ಒಂದು ಚಲಾವಣೆಯಲ್ಲಿದ್ದಂಥದ್ದು. ಹಣ ಎಂಬುದಾಗಿ ಹೇಳುವಾಗ ಇವತ್ತಿನಾಗೆ ನೋಟುಗಳಲ್ಲ, ಆ ದಿನಗಳಲ್ಲಿ ಇದ್ದಂಥದ್ದು ಅದು ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದಂಥದ್ದು. ಯೇಸು ಕ್ರಿಸ್ತನ ಕಾಲದಲ್ಲಿ ಅದನ್ನು ಅವರು ಉಪಯೋಗಿಸ್ತಾ ಇದ್ದರು ಎಂಬುದಾಗಿ ನೋಡುತ್ತೇವೆ. ಪೇತ್ರನು ಮತ್ತು ಯೋಹಾನನು ದೇವಾಲಯಕ್ಕೆ ಪ್ರಾರ್ಥನೆಗೋಸ್ಕರ ಹೋಗುವ ಸಮಯದಲ್ಲಿ ಒಬ್ಬ ಹುಟ್ಟುಕುಂಟನು ಅವರಿಗೆ ಭಿಕ್ಷಾ ಕೊಡಬೇಕೆಂಬುದಾಗಿ ಕೇಳಿದನೆಂಬುದನ್ನು ನೋಡುತ್ತೇವೆ. ಆಗ ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ, ನಮ್ಮಲ್ಲಿರುವುದು ನಿಮಗೆ ಕೊಡುತ್ತೇನೆಂಬುದಾಗಿ ಪೇತ್ರನು ಹೇಳಿದ. ಬೆಳ್ಳಿ ಬಂಗಾರ ಕೇಳೋದು ಭಿಕ್ಷೆ ಕೇಳೋದು. ಈವನ್ ಭಿಕ್ಷೆ ಕೊಡುವಂಥದ್ದು ಸಹ ಬೆಳ್ಳಿ ಬಂಗಾರದ ನಾಣ್ಯಗಳಾಗಿತ್ತು ಎಂಬುದನ್ನು ನೋಡುವಂಥರಾಗಿದ್ದೇವೆ. ಆ ರೀತಿಯಾದಂಥ ಒಂದು ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬದುಕ್ತಂಥದ್ದು. ಓಕೆ, ಕೆಲವರು ಈ ಒಂದು ನಿಧಿಯನ್ನು ಅಥವಾ ಈ ಟ್ರೆಸರನ್ನು ಏನು ಮಾಡ್ತಾಯಿದ್ರು, ಅವರು ಒಂದು ಮಡಕೆಯಲ್ಲೋ ಅಥವಾ ಒಂದು ಉದ್ದಲೆಯಲ್ಲೋ ಹಾಕಿ ಅದನ್ನು ಏನು ಮಾಡ್ತಾಯಿದ್ರು, ಕಟ್ಟಿ ಅದನ್ನು ಕೆಳಗಡೆ ನೆಲದಲ್ಲಿ ಹೂಳಿಡ್ತಾ ಇದ್ರು. ಕೆಲವು ಸಮಯದಲ್ಲಿ ಯುದ್ಧ ಸಮಯದಲ್ಲೂ ಸಹ ಕೆಲವರು ಏನು ಮಾಡ್ತಾಯಿದ್ರು, ಅವರ ಯುದ್ಧದಿಂದ ಎಸ್ಕೇಪ್ ಆಗಿ ಹೋಗುವ ಸಮಯದಲ್ಲಿ ತಮ್ಮಲ್ಲಿರ್ತಕ್ಕಂಥ ಆಸ್ತಿಯನ್ನು ಏನಿದೆಯೋ, ಚಿನ್ನ ಬೆಳ್ಳಿ ಏನಿದೆಯೋ ಅದನ್ನು ತೆಗೆದು ಅದನ್ನು ಮಡಿಕೆಯಲ್ಲೋ ಒಂದು ಉದ್ದಲಾಗಿ ಕಟ್ಟಿ ಅವರು ಭೂಮಿಯಲ್ಲಿ ಬಚ್ಚಿಟ್ಬಿಟ್ಟು ಹೋಗ್ತಾಯಿದ್ರು. ಕೆಲವು ಸಮಯದಲ್ಲಿ ಎಲ್ಲಿ ಬಚ್ಚಿತೇವೆ ಮರೆತು ಬಿಡ್ತಾಯಿದ್ರು. ಈ ರೀತಿಯಾದ ಒಂದು ಸ್ಥಿತಿ ಆ ದಿನಗಳಿತ್ತು. ಆ ಸಮಯದಲ್ಲಿ ಯಾರಾದರೂ ಅಲ್ಲಿ ಹೊಲದಲ್ಲೋ ಜಮೀನಲ್ಲೋ ಕೆಲಸ ಮಾಡುವಾಗ, ಹುಳುವಾಗಲೋ ಅಥವಾ ಇನ್ನೊಂದು ಮಾಡುವ ಸಮಯದಲ್ಲಿ ಜಮೀನಲ್ಲಿ ಈ ರೀತಿಯಾದಂಥ ಒಂದು ನಿಧಿಗಳು ಸಿಕ್ಕುತ್ತಾ ಇತ್ತು. ಈ ರೀತಿ ಹೂಳಿಟ್ಟಂಥ ದ್ರವ್ಯಗಳು ಸಿಗ್ತಾ ಇತ್ತು ಎಂಬುದನ್ನು ನಾವು ನೋಡುವಂಥರಾಗಿದೆ. ಈಗಲೂ ಸಹ ಕೆಲವು ಕಡೆಗಳಲ್ಲಿ ಸಿಕ್ಕಿರೋದರ ಕುರಿತಾಗಿ ವರದಿಗಳಿರುವುದನ್ನು ನೋಡುವಂಥರಾಗಿದ್ದೇವೆ ಅನೇಕ ಸ್ಥಳಗಳಲ್ಲಿ. ಯಾವಾಗ ಜನಗಳು ಬಚ್ಚಿಟ್ಟಿರುವಂಥ ಜನಗಳು ಏನು ಮಾಡಿದ್ದಾರೆ, ಅದನ್ನು ಒಂದು ಯಾರೂ ಕಾಣದಂತೆ ಇರಲಿ ಅಂತೇಳಿ ಹಳ್ಳವನ್ನು ತೋಡಿ ಅದರಲ್ಲಿ ಇಡ್ತಾ ಇದ್ರು ಎಂಬುದನ್ನು ನಾವು ನೋಡುವಂಥರಾಗಿದ್ದೇವೆ ಪ್ರಿಯರೇ. ಓಕೆ, ಆ ಒಂದು ಕಾಂಟೆಕ್ಸ್ಟಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಒಂದು ಸಾಮ್ಯವನ್ನು ಹೇಳ್ತಾ ಇರುವಂಥದ್ದು. ಓಕೆ, ಈಗ ಈ ಹೊಲದಲ್ಲಿ ಎಂಬುದಾಗಿ ನೋಡುತ್ತೇವೆ. ಈ ಹೊಲ ಯಾವಾಗಲೂ ಸಹ ನಾನು ಹೇಳುವಂಥದ್ದಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಇಂಟರ್ಪ್ರಿಟೇಷನಲ್ಲಿ ಅಥವಾ ಯೇಸು ಕ್ರಿಸ್ತನ ವ್ಯಾಖ್ಯಾನದಲ್ಲಿ ಹೊಲ ಎಂಬುದಾಗಿ ಹೇಳುವಾಗ ಈ ಲೋಕ. ಓಕೆ, ನಾವು ಹೊಲ ಎಂಬುದಾಗಿ ಹೇಳುವ ಸಮಯ 38ನೇ ವಚನ ಓದುವಾಗ ಹೊಲವೆಂದರೆ ಈ ಲೋಕ ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಓಕೆ, ಇಲ್ಲಿ ಹೊಲದಲ್ಲಿ ಹೂಳಿಟ್ಟ ದ್ರವ್ಯ ಎಂಬುದಾಗಿ ಹೇಳುವಾಗ, ಈ ಹೊಲ ಎಂಬುದಾಗಿ ಹೇಳುವಾಗ ಇದು
ಒಂದು ಲೋಕವನ್ನು ತೋರಿಸುವಂಥದ್ದಾಗಿದೆ. ಯಾವ ಲೋಕ? ಭೂಲೋಕವನ್ನು ಅದು ತೋರಿಸುವಂಥದ್ದಾಗಿದೆ ಪ್ರಿಯರೇ. ಓಕೆ, ನಂತರ ಇಲ್ಲಿ ಒಬ್ಬನು ಅದನ್ನು ಕಂಡು ಎಂಬುದಾಗಿ ನೋಡುವಂಥರಾಗಿದೆ. ಒಬ್ಬನು ಅದನ್ನು ಕಂಡನು ಎಂಬುದಾಗಿ ನೋಡುವಾಗ ಒಬ್ಬನು ಎಂಬತಕ್ಕಂಥ ವ್ಯಕ್ತಿ ಇಲ್ಲಿ ಯಾರು ಎಂಬುದು ಬಹಳ ಪ್ರಾಮುಖ್ಯವಾದದ್ದು. ಓಕೆ, ಇಲ್ಲಿ ಅನೇಕ ಒಂದು ಸಾಮ್ಯಗಳು ಹಿಂದೆ ನೋಡುವ ಸಮಯದಲ್ಲಿ ಒಬ್ಬ ಮನುಷ್ಯನು ಎಂಬುದಾಗಿ ನೋಡುತ್ತೇವೆ. ಓಕೆ, ನಾವು ಬಿತ್ತಲಿಕ್ಕೆ ಹೋಗುವಾಗ ಒಬ್ಬ ಮನುಷ್ಯನು ಆತನು ಬಿತ್ತಿದನು ಎಂಬುದಾಗಿ ನೋಡುತ್ತೇವೆ. 24ನೇ ವಚನ, ಪರಲೋಕ ರಾಜ್ಯವು ಒಳ್ಳೆ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಎಂಬುದನ್ನು ನೋಡುವಂಥರಾಗಿದ್ದೇವೆ. ಇಲ್ಲಿ ಒಬ್ಬನು ಮನುಷ್ಯನೆಂಬುದಾಗೆಲ್ಲ ಹೇಳುವಾಗ ಇಟ್ ರೆಫರ್ಸ್ ಟು ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನನ್ನು ಇದು ತೋರಿಸುವಂಥದ್ದು ಆಗಿದೆ ಪ್ರಿಯರೇ. ಓಕೆ, ಒಬ್ಬನು ಅದನ್ನು ಕಂಡುಕೊಂಡನೆಂಬುದಾಗಿ ನಾವು ನೋಡುತ್ತೇವೆ. ಓಕೆ, ಒಬ್ಬನು ಕಂಡುಕೊಂಡನು ಏನನ್ನ? ಹೂಳಿಟ್ಟ ದ್ರವ್ಯವನ್ನು ಕಂಡುಕೊಂಡನು, ನಿಧಿಯನ್ನು ಕಂಡುಕೊಂಡನೆಂಬುದಾಗಿ ನೋಡುವಂಥರಾಗಿದ್ದೇವೆ. ಓಕೆ, ನಂತರ ಏನು ಮಾಡಿದನು? ಅದರಿಂದ ಆದ ಸಂತೋಷದಿಂದ ಓಕೆ, ಅದರಿಂದ ಆದಂಥ ಒಂದು ಸಂತೋಷದಿಂದ ಏನು ಮಾಡಿದಂತೆ ಅಂದರೆ ಆ ಒಂದು ದ್ರವ್ಯವನ್ನು, ಆ ಒಂದು ನಿಧಿಯನ್ನು ಆತನು ಕಂಡುಕೊಂಡದ್ರಿಂದ ಅವನಿಗೆ ಸಂತೋಷ ಉಂಟಾಯಿತು ಎಂಬುದಾಗಿ ನೋಡುತ್ತೇವೆ. ಆಗ ಸಂತೋಷದಿಂದ ಏನು ಮಾಡಿದನು? ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನೆಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಓಕೆ, ಇಲ್ಲಿ ಒಬ್ಬ ಮನುಷ್ಯನು ಒಂದು ಹೊಲದಲ್ಲಿ ಆತನು ಒಂದು ದ್ರವ್ಯವನ್ನು ಕಂಡುಕೊಂಡನು. ಅಂದರೆ ದ್ರವ್ಯ ಕಂಡುಕೊಳ್ಬೇಕಾದ್ರೆ ಅದು ಅಗಿತಾ ಇದ್ನು. ಓಕೆ, ಅಗಿಯುವ ಸಮಯದಲ್ಲಿ ದ್ರವ್ಯ ಸಿಕ್ತು. ತಿರುಗಿ ಏನು ಮಾಡಿದ್ನು? ಮುಚ್ಚಿಬಿಟ್ನ ಅದನ್ನು. ಯಾಕೆಂದರೆ ಹೊಲ ಇವಂದಲ್ವಲ್ಲ, ಅದರಿಂದ ಹೊಲ ಇವಂದಲ್ಲ. ಹೊಲ ಇವಂದಲ್ಲ ಮೇಲೆ ಅಲ್ಲಿರುವಂಥ ದ್ರವ್ಯನೂ ಇವಂದಲ್ಲ. ಓಕೆ, ಹೊಲದ ಓನರ್ ಮಾತ್ರವೇ ಅದಕ್ಕೆ ಅದಕ್ಕೆ ಹಕ್ಕುದಾರಣ. ಯಾವುದೇ ವಿಷಯದಲ್ಲ ಅಷ್ಟೇ, ನಮ್ಮ ಒಂದು ರಿಜಿಸ್ಟರ್ ಮಾಡುವಾಗ, ಒಂದು ಜಮೀನಾಗಲಿ ಏನಾದರೂ ಸಬ್ ರಿಜಿಸ್ಟರ್ ಆಗಲಿ ರಿಜಿಸ್ಟರ್ ಮಾಡುವಾಗ, ಅಲ್ಲಿ ನಾನು ಆಶ್ಚರ್ಯ ಆಯಿತು ನನಗೆ ಕೆಲವರು ಮೆನ್ಷನ್ ಮಾಡುವಾಗ. ನಾನು ಕೆಲವು ಸಮಯದಲ್ಲಿ ರಿಜಿಸ್ಟ್ರೇಷನಲ್ಲಿ ಮಾಡಿಸುವಾಗ ನೋಡಿದೆ, ಅಲ್ಲಿ ಮೆನ್ಷನ್ ಮಾಡ್ತಾರೆ ಎಲ್ಲವನ್ನು, ಅಲ್ಲಿರುವಂಥ ನಿಧಿ ನಿಕ್ಷೇಪಗಳೆಲ್ಲ ಇವರಿಗೆ ಸಂಬಂಧಪಟ್ಟದಂತ. ಮರ ಇರಲಿ ಅಥವಾ ನಿಧಿ ನಿಕ್ಷೇಪಗಳು ಏನೆಲ್ಲ ಇರಲಿ ಅದು ಇವರಿಗೆ ಸಂಬಂಧಪಟ್ಟದಂಥ ರೆಕಾರ್ಡಲ್ಲಿ ಕಂಪ್ಲೀಟಾಗಿ ರಿಜಿಸ್ಟರ್ ಮಾಡುವಾಗ ಬರ್ಕೊಡ್ತಾರೆ. ಅದೇ ಪ್ರೋಸೆಸ್ ಇರುವಂಥದ್ದಾಗೇ. ಅಂದರೆ ಆ ಹೊಲ ಯಾರ್ದೋ ಅಲ್ಲಿರುವಂಥ ನಿಧಿಯು ಆತನದೇ, ಆತನೇ ಓನರ್. ಈಗ ಇಲ್ಲೊಬ್ಬ ವ್ಯಕ್ತಿ ಅಡ್ಲೆ ತೋಡ್ತಾ ಇದ್ದಾನೆ, ಸಿಕ್ಕಿತು ನಿಧಿ, ಆದರೆ ಜಮೀನು ಅವನದಲ್ಲ. ಓಕೆ, ಕೆಲಸ ಮಾಡ್ತಿದ್ದಾನೆ ಅಷ್ಟೇ, ಜಮೀನು ಅವನದಲ್ಲ, ಜಮೀನು ಬೇರೆಯವ್ರದ್ದು. ಓಕೆ, ಅದಕ್ಕೇನು ಮಾಡಿದ್ನ? ಆತನ ತೆಗೆದುಕೊಳ್ಳಿಕ್ಕೆ ಅವ್ನಿಗೆ ಅಕ್ಕಿಲ್ಲ. ಅದಕ್ಕೇನು ಮಾಡೋದು? ಮುಚ್ಚಿಬಿಟ್ಟನು. ಅದನ್ನು ಮುಚ್ಚಿ ಹಾಗೆ ಬಿಟ್ಬಿಟ್ನು. ನಂತರ ಏನು ಮಾಡೋದು? ಇಲ್ಲಿ ಜಮೀನನ್ನೇ ಕೊಂಡ್ಕೊಂಡು, ಆ ಹೊಲವನ್ನು ಕೊಂಡ್ಕೊಂಡು, ಯಾವುದ್ರ ನಿಮಿತ್ತ? ಆ ದ್ರವ್ಯದ ನಿಮಿತ್ತ ಹೊಲವನ್ನು ಆತನು ಕೊಂಡುಕೊಂಡೆಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಇದು ಯಾವುದರಿಂದ ಸಂತೋಷ ಆಯಿತು? ಹೊಲದಿಂದಲ್ಲ, ಆತನಿಗೆ ಸಂತೋಷವಾದದ್ದು ಅಲ್ಲಿರುವಂಥ ದ್ರವ್ಯದಿಂದ, ಹೂಳಿಟ್ಟ ದ್ರವ್ಯದಿಂದ ಆತನಿಗೆ ಸಂತೋಷವಾಯಿತು ಎಂಬುದಾಗಿ ನೋಡುತ್ತೇವೆ. ಅದಕ್ಕಾಗಿ ಏನು ಮಾಡಿದನು ಆತನು? ಅದನ್ನು ಕೊಂಡ್ಕೊಳ್ಬೇಕಾದ್ರೆ ಏನು ಮಾಡಿದನು? ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನೆಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ ಪ್ರಿಯರೇ. ಓಕೆ, ಆಗಿದ್ದರೆ ಈ ಹೂಳಿಟ್ಟ ದ್ರವ್ಯ ಯಾರು? ಹೂಳಿಟ್ಟ ದ್ರವ್ಯ ಇದು ದೇವಜನರ ಆತನವರ ಕುರಿತಾಗಿ ಅಥವಾ ಸಭೆಯ ವಿಶ್ವಾಸಿಗಳ ಕುರಿತಾಗಿ ಇಲ್ಲಿ ಮಾತಾಡುವಂಥದ್ದು. ಓಕೆ, ಈ ದ್ರವ್ಯ ಎಲ್ಲಿದೆ? ಭೂಮಿಯಲ್ಲಿದೆ. ಈ ಭೂಮಿಯಲ್ಲಿರ್ತಕ್ಕಂಥ ಈ ಹೂಳಿಟ್ಟ ದ್ರವ್ಯವನ್ನು ಆತನು ಕೊಂಡುಕೊಂಡನು. ಅಂದರೆ ಆತನು ಅದನ್ನು ಸುಮ್ಮನೆ ಪಡ್ಕೊಳ್ಳಿಕ್ಕಾಗಿಲ್ಲ, ಆತನು ತನ್ನ ಬದುಕನ್ನೆಲ್ಲ ಮಾರಿ ಇದನ್ನು ಪಡ್ಕೊಳ್ಬೇಕಾಗಿ ಬಂತು ಎಂಬುದನ್ನು ನೋಡುವಂಥರಾಗಿದ್ದೇವೆ. ಈಗ ಹೊಲವೆಂದರೆ ಈ ಲೋಕ. ಓಕೆ, ಈ ಹೊಲದಲ್ಲಿ ಇರುವಂಥದ್ದು, ಭೂಲೋಕದಲ್ಲಿರುವಂಥದ್ದು ಒಂದು ಅಮೂಲ್ಯವಾದ ವ್ಯಾಲ್ಯೂಯಬಲ್ ಬೆಲೆಯುಳ್ಳಂಥ ಸಂಪತ್ತು ಯಾವುದಂತಂದರೆ ಸಭೆ. ಪ್ರತಿಯೊಬ್ಬ ವಿಶ್ವಾಸಿಗಳ ಕುರಿತಾಗಿ ಇಲ್ಲಿ ಮಾತಾಡುವಂಥದ್ದು.
ಇದನ್ನು ಮಾಡಲಿಕ್ಕಾಗಿ ಈ ಸಭೆಯನ್ನು ಆತನು ಸಿದ್ಧ ಮಾಡಲಿಕ್ಕಾಗಿ ತನ್ನದಾಗಿ ಮಾಡ್ಕೊಳ್ಳಿಕ್ಕೋಸ್ಕರ ಅಥವಾ ವಿಶ್ವಾಸಿಗಳನ್ನು ತನ್ನವರನ್ನಾಗಿ ಮಾಡ್ಕೊಳ್ಳಿಕ್ಕೋಸ್ಕರ ಏನು ಮಾಡಿದನೋ ತನ್ನ ಬದುಕನ್ನೆಲ್ಲ ಮಾರಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯರೇ, ಹಾಗಿದ್ರೆ ನಾವು ಈ ಕರ್ತನ ದೃಷ್ಟಿಯಲ್ಲಿ ಎಷ್ಟು ಬೆಲೆಯುಳ್ಳವರಾಗಿದ್ದೇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಓಕೆ, ಇಲ್ಲಿ ಈ ಲೋಕದಲ್ಲಿ ಯಾವುದೋ ಒಂದು ಲೋಕದ ಸಂಪತ್ತನ್ನು ಹುಡುಕಿ ಆತನು ಬರಲಿಲ್ಲ. ಆದರೆ ನನ್ನ ನಿಮ್ಮನ್ನು ದೊಡ್ಡ ನಿಧಿಯಾಗಿ ಕರ್ತನು ಪರಿಗಣಿಸಿದನು, ಬಹಳ ಬೆಲೆಯುಳ್ಳರಾಗಿ ಪರಿಗಣಿಸಿ. ಯಾಕೆ ಅಂತ ನಾನು ಹೇಳ್ತೇನೆ. ಯಾಕೆ? ನಾವೊಬ್ಬರೇ, ಅಂದರೆ ಮನುಷ್ಯ ಜಾತಿ ಒಂದೇನೆ ಆತನ ಹೋಲಿಕೆಗೆ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಂಥ ಸೃಷ್ಟಿಯಾಗಿದೆ. ಬೇರೆ ಯಾವ ಸೃಷ್ಟಿಯು ಆತನಂತೆ ಸೃಷ್ಟಿ ಮಾಡಲ್ಪಡಲಿಲ್ಲ. ಅದರಿಂದ ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ಇಡೀ ಭೂಮಿ ಆಕಾಶವಾಗಲಿ, ಭೂಮಿ ಆಗಲಿ, ಸೂರ್ಯ ಚಂದ್ರ ನಕ್ಷತ್ರಗಳಾಗಲಿ, ಗಿಡ ಮರ ಪ್ರಾಣಿ ಪಕ್ಷಿಗಳಾಗಲಿ ಯಾರ ನಿಮಿತ್ತವಾಗಿ ಉಂಟು ಮಾಡಲ್ಪಟ್ಟಿತು? ಈ ಮನುಷ್ಯನ ನಿಮಿತ್ತವಾಗಿ ಎಂಬುದನ್ನು ನೋಡುವಂತರಾಗಿದ್ದೇವೆ. ಪ್ರತಿಯೊಂದು ಸೃಷ್ಟಿಯು ಯಾರಿಗಾಗಿ ಸೃಷ್ಟಿ ಮಾಡಲ್ಪಟ್ಟಿತ್ತು? ಮನುಷ್ಯನಿಗಾಗಿ. ತಾನು ಉಂಟು ಮಾಡದಂಥ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂಥ ಮನುಷ್ಯನ ಒಳಿತಿಗಾಗಿ, ಆತನಿಗಾಗಿ ಉಪಯೋಗಕ್ಕೋಸ್ಕರ ಅದು ಉಂಟಾಯಿತು ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ದೇವರು ಮಣ್ಣಿಂದ ಮನುಷ್ಯನನ್ನು ಮಾಡಿ ಮನುಷ್ಯನಿಗೆ ತನ್ನ ಜೀವ ಶ್ವಾಸವನ್ನು ಊದಿದನೆಂಬುದಾಗಿ ನೋಡುತ್ತೇವೆ. ಯಾವ ಪ್ರಾಣಿಗೂ ಹಾಗೆ ಬರೆಯಲ್ಪಟ್ಟಿಲ್ಲ, ಯಾವ ಪಕ್ಷಿಗೂ ಹಾಗೆ ಬರೆಯಲ್ಪಟ್ಟಿಲ್ಲ. ಅದಕ್ಕೇ ದೇವರ ವಾಕ್ಯ ಹೇಳ್ತದೆ ಏನಂತ ಅಂದರೆ, ಮಣ್ಣು ಭೂಮಿಗೆ ಸೇರಿದ್ದಾಗ ಆಗ್ತದೆ, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುತ್ತದೆ. ವಾಕ್ಯದಲ್ಲಿ ಎಷ್ಟು ಚಂದವಾಗಿದೆ ಪ್ರಿಯರೇ. ಹಾಗಿದ್ರೆ ದೇವರ ಆತ್ಮ ಅಥವಾ ದೇವರು ಊದಿದಂಥ ಜೀವಾತ್ಮ ಮನುಷ್ಯನೊಳಗಡೆ ಅದು ನೆಲೆಸಿದೆ. ಅದರಿಂದ ದೇವರ ಆತ್ಮಸ್ವರೂಪನಾಗಿರುವಂತೆ ಮನುಷ್ಯ ಆತ್ಮವನ್ನು ಹೊಂದಿರುವಂಥ ವ್ಯಕ್ತಿಯಾಗಿದ್ದಾನೆ. ಅದರಿಂದ ಈ ಆತ್ಮದಲ್ಲಿ ದೇವರನ್ನ, ಆತ್ಮಸ್ವರೂಪದ ದೇವರನ್ನ ಸಂಧಿಸುವಂಥ ದೊಡ್ಡ ಭಾಗ್ಯ ಮನುಷ್ಯನಿಗಿದೆ. ಅದರಿಂದ ಪ್ರಿಯ ದೇವಜನರೇ, ಮನುಷ್ಯನು ದೇವರ ದೃಷ್ಟಿಯಲ್ಲಿ ಬಹಳ ಪ್ರಾಮುಖ್ಯವಾದಂಥ, ಅಮೂಲ್ಯವಾದಂಥ ಸೃಷ್ಟಿಯಾಗಿದ್ದಾನೆ. ದೇವರು ಹೇಳಿದನು, ಎಲ್ಲದರ ಮೇಲೆ, ಮೀನುಗಳ ಮೇಲೆ, ಪ್ರಾಣಿಗಳ ಮೇಲೆ, ಭೂಮಿ ಎಲ್ಲದರ ಮೇಲೆ ದೊರೆತನ ಮಾಡು ಎಂಬುದಾಗಿ ಹೇಳಿದನು. ದೊರೆಯನ್ನಾಗಿ ದೇವರು ಸೃಷ್ಟಿ ಮಾಡಿದನು ಮನುಷ್ಯನನ್ನ. ಈಗೇನಾಯಿತು? ಈ ಒಂದು ಏನು ಈ ನಿಧಿ ಅಥವಾ ಮನುಷ್ಯನೆಂಬತಕ್ಕ ನಿಧಿ ಅದು ಕಳೆದು ಹೋಯಿತು. ಆದಾಮನು ಏನು ಮಾಡಿದನು? ತನ್ನನ್ನು ಮಾರಿಕೊಂಡನು. ಆದಾಮವಳು ತಮ್ಮನ್ನು ಮಾರಿಕೊಂಡರು. ಈಗ ತಿರುಗಿ ಮಾರಿಕೊಂಡದ್ದನ್ನು ತಿರುಗಿ ಪಡ್ಕೊಳ್ಬೇಕಾದ್ರೆ ತಿರುಗಿ ಬೆಲೆ ತೆತ್ತಬೇಕಲ್ವಾ? ಎಲ್ಲವನ್ನು ಮಾರಿಕೊಂಡ್ರು. ಅದನ್ನು ತಿರುಗಿ ಪಡ್ಕೊಳ್ಬೇಕಾದ್ರೆ ತಿರುಗಿ ಬೆಲೆಯನ್ನು ತೆತ್ತಬೇಕು. ಅದಕ್ಕಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ತನ್ನದನ್ನು ತಾನು ತಿರುಗಿ ಪಡೆಕೊಳ್ಳಿಕ್ಕೋಸ್ಕರವೇ ಆತನು ನಮ್ಮನ್ನು ದೊಡ್ಡ ನಿಧಿಯಾಗಿ ಎಣಿಸಿ ತನ್ನ ಎಲ್ಲ ಬದುಕನ್ನು ಮಾರಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ನಾವು ನೋಡುವಾಗ ದೇವರ ವಾಕ್ಯ ಫಿಲಿಪ್ಪಿಯರ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಏನೆಂಬುದಾಗಿ ಹೇಳುವಾಗ 5ನೇ ವರ್ಷದಿಂದ ಓದುವಾಗ, ಆತನು ದೇವ ಸ್ವರೂಪನಾಗಿದ್ದರು. ಓಕೆ, ಫಿಲಿಪ್ ಪತ್ರಿಕೆ ನಮ್ಮೆಲ್ಲರಿಗೂ ಆರಾಧನೆ ಸಮಯದಲ್ಲಿ ವಾಕ್ಯಗಳನ್ನು ನಾವೆಲ್ಲ ಕೇಳಿಸ್ಕೊಳ್ತಾ ಬಂದಿದ್ದೇವೆ. ಅಲ್ಲಿ ಗಮನಿಸಿ, ವಾಕ್ಯದಲ್ಲಿ ಭಾಳ ಚಂದವಾದಂಥ ಒಂದು ವಾಕ್ಯ, 2ನೇ ಅಧ್ಯಾಯ 6ನೇ ವರ್ಷದಿಂದ ಓದೋಣ. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲಲ್ಲೇನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಟ್ ಇಸ್ ಎಂಟಿ ಅಂತ ಇಂಗ್ಲೀಷಲ್ಲಿ, ಎಂಟಿ, ಖಾಲಿ ಮಾಡಿಕೊಂಡನು. ಎಲ್ಲವನ್ನ ಖಾಲಿ ಮಾಡಿಕೊಂಡು ಬರಿದು ಮಾಡಿಕೊಂಡನು ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಅಂದರೆ ಕರ್ತನಾದಂಥ ಯೇಸು ಕ್ರಿಸ್ತನು ನನಗಾಗಿ, ನಿಮಗಾಗಿ, ಅಂದರೆ
ನನ್ನನ್ನು ನಿಮ್ಮನ್ನು ಕೊಂಡ್ಕೊಳ್ಳಿಕ್ಕೋಸ್ಕರ ಎಲ್ಲವನ್ನ ಬಿಟ್ಟನು ಎಂಬುದನ್ನು ನಾವು ನೋಡುವಂಥರಾಗಿದೆ. ಬರಿದು ಮಾಡಿಕೊಂಡನು. ನಾವು ಅದೇ ರೀತಿಯಲ್ಲಿ ಮತ್ತೊಂದು ವಚನ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ. 2 ಕೊರಿಂಥ 8ನೇ ಅಧ್ಯಾಯದಲ್ಲಿ ನೋಡೋಣ. 9ನೇ ವಚನ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು, ಓಕೆ, ತಾನು ಬಡತನದಲ್ಲಿ ಸೇರುವುದರಿಂದ ಎಂಬುದಾಗಿ ನೋಡುತ್ತೇವೆ. ಐಶ್ವರ್ಯವಂತನಾಗಿದ್ದು, ಆತನ ಐಶ್ವರ್ಯವಂತನಾಗಿದ್ದು ಆತನೇನಾದನು ಬಡವನಾದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದಕ್ಕೆ ಕರ್ತನಾಂತ ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಹೇಳಿದನು, ಆಕಾಶದಲ್ಲಿ ಆರುವಂಥ ಪಕ್ಷಿಗಳಿಗೆ ಗೂಡುಗಳಿವೆ, ನರಿಗಳಿಗೆ ಗುದ್ದುಗಳಿವೆ, ಮನುಷ್ಯನ ಕುಮಾರನಿಗೆ ತಲೆ ಇಡುವ ಸ್ಥಳ ಭೂಮಿಯಲ್ಲಿಲ್ಲ ಎಂಬುದಾಗಿ ಹೇಳೋದರ ಕುರಿತಾಗಿ ನೋಡುವಂತರಾಗಿದ್ದೇವೆ. ಯಾಕೆ ಹಾಗೆ ಹೇಳಿದನು? ಎಲ್ಲವನ್ನ ಖಾಲಿ ಮಾಡಿಕೊಂಡು ಕರ್ತನಾಂತ ಯೇಸು ಕ್ರಿಸ್ತನು ಬಂದಂಥದ್ದು ಯಾರಿಗೋಸ್ಕರ? ನನ್ನ ನಿಮ್ಮ ಬಿಡುಗಡೆಗಾಗಿ ಪ್ರಿಯರೇ. ತನ್ನ ಹೋನಾಗಿ ಮಾಡಿಕೊಳ್ಳಿಕ್ಕೆ, ತನ್ನ ಸ್ವಂತವಾಗಿ ನಮ್ಮನ್ನು ಮಾಡಿಕೊಳ್ಳಿಕ್ಕಾಗಿ ಆತನು ಬಂದನೆಂಬುದನ್ನು ನೋಡುವಂತರಾಗಿದ್ದೇವೆ. ಓಕೆ, ನಾವು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ನೋಡುವಾಗ ಮಾರ್ಕನ ಸುವಾರ್ತೆಯಲ್ಲಿ ನಾವು ಓದುತ್ತೇವೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು. 8ನೇ ಅಧ್ಯಾಯ 36ನೇ ವಚನದಲ್ಲಿ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು, ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಎಂಬುದಾಗಿ ನೋಡುತ್ತೇವೆ. ಇದರ ಅರ್ಥ ಏನು? ಒಬ್ಬ ಮನುಷ್ಯನ ಪ್ರಾಣ ಎಷ್ಟು ಬೆಲೆಯುಳ್ಳದ್ದು ಎಂಬುದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅವನು ಇಡೀ ಲೋಕ ಸಂಪಾದನೆ ಮಾಡಿಕೊಂಡ್ರು, ಅವನು ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ ಎಂಬುದಾಗಿ ಹೇಳುವಾಗ, ಒಬ್ಬ ಮನುಷ್ಯನ ಆತ್ಮ ಪ್ರಾಣ ಅದು ಇಡೀ ಲೋಕಕ್ಕಿಂತಲೂ ಬೆಲೆಯುಳ್ಳದ್ದು ಎಂಬುದನ್ನು ನೋಡುವಂತರಾಗಿದ್ದೇವೆ. ಒಂದು ತಕ್ಕಡಿಯಲ್ಲಿ ಇಡೀ ಲೋಕದೆಲ್ಲ ಸಂಪತ್ತನ್ನು ಹಾಕಿ ಮತ್ತೊಂದು ತಕ್ಕಡಿಯಲ್ಲಿ ಮನುಷ್ಯನನ್ನು ಕೂರಿಸಿದರೆ ತೂಕ ಬರುವುದು ಮನುಷ್ಯನೇ. ಅದು ದೇವರ ದೃಷ್ಟಿಯಲ್ಲಿ. ಇವತ್ತು ಮನುಷ್ಯರ ದೃಷ್ಟಿಯಲ್ಲಿ ಮನುಷ್ಯ ಒಂದು ರೀತಿಯಲ್ಲಿ ಕೀಳಾಗಿ ಕಾಣಲ್ಪಡ್ತಾ ಇರ್ಬೋದು. ಮನುಷ್ಯನಿಗಿಂತ ಮೇಲಾಗಿ ಪ್ರಾಣಿಯನ್ನು ಪ್ರೀತಿಸುವಂಥವರು, ಪಕ್ಷಿಗಳನ್ನು ಪ್ರೀತಿ ಮಾಡುವಂಥವರು, ವಸ್ತುಗಳನ್ನು ಪ್ರೀತಿ ಮಾಡುವಂಥವ್ರು ಇದ್ದಾರೆ. ಆದರೆ ದೇವರು ಹಾಗೆ ಅಲ್ಲ. ದೇವರು ಮನುಷ್ಯರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥವನು ಆಗಿದ್ದಾನೆ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಓಕೆ, ಇಲ್ಲಿ ನೋಡುವ ಸಮಯದಲ್ಲಿ ಒಬ್ಬ ಮನುಷ್ಯನು ಇಡೀ ಲೋಕವನ್ನೇ ಸಂಪಾದನೆ ಮಾಡಿಕೊಂಡ್ರು ಅಂದರೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಿರುವಂಥದ್ದು. ಅವನ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ಇಡೀ ಲೋಕ ಅವನದಾಗಿ ಅವನ ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ ಅಂದ್ರೆ ಅರ್ಥ ಅಲ್ಲಿ ಅವನ ಆತ್ಮ, ಅವನ ಪ್ರಾಣ ಎಷ್ಟು ಬೆಲೆಯುಳ್ಳದ್ದು ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನು ಬೆಲೆಯುಳ್ಳದ್ದಕ್ಕೆ ಬೆಲೆ ಕೊಡುವಂಥವನಾಗಿದ್ದಾನೆ, ಬೆಲೆ ಇಲ್ಲದಕ್ಕೆ ಬೆಲೆ ಕೊಡುವಂಥವನಲ್ಲ. ಯಾಕೆ ನಾವು ಆತನ ದೃಷ್ಟಿಯಲ್ಲಿ ಅಷ್ಟು ಅಮೂಲ್ಯರಾಗಿದೆ ಎಂಬುದಾಗಿ ಹೇಳುವಾಗ, ಆತನ ಕೈಗಳೇ ನಮ್ಮ ನಿರ್ಮಾಣ ಮಾಡಿದ್ದು, ಆತನ ಬಾಯಿ ನಮಗೆ ಜೀವ ಶ್ವಾಸ ಊದಿದೆ. ಅದರಿಂದ ಪ್ರಿಯರೇ, ಆತನು ಇಂಥ ನಿಧಿಯನ್ನು ಕಂಡುಕೊಂಡು ಏನು ಮಾಡಿದನು? ಕಂಡಾಗ ಏನಾಯಿತು ಅವನಿಗೆ? ಅದರಿಂದ ಆದಂಥ ಒಂದು ಸಂತೋಷ ಉಂಟಾಯಿತು ಎಂಬುದನ್ನು ನೋಡುವಂತರಾಗಿದ್ದೇವೆ. ಓಕೆ, ನಾನು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮನ್ನು ಕೊಂಡುಕೊಳ್ಳಿಕ್ಕಾಗಿ ಏನು ಬಿಡ್ಲಿಕ್ಕೂ ಸಹ ಹಿಂದರಿಯಲಿಲ್ಲ, ಏನು ಕಷ್ಟಪಡಲಿಕ್ಕೂ ಸಹ ಹಿಂದರಿಯಲಿಲ್ಲ. ಸಂತೋಷವಾಗಿಯೇ ಆ ಕೆಲಸವನ್ನು ಆತನು ಮಾಡಿದನು. ಸಂತೋಷ ಪಟ್ಕೊಂಡು ಮಾಡಿದ್ರೆ ಯೇಸು ಕರ್ತನು ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ, ನಮ್ಮನ್ನು ಪಡ್ಕೊಳ್ತೇನೆ ಅಂತಕ್ಕಂಥ ಸಂತೋಷ, ನಮ್ಮನ್ನು ತನ್ನವರನ್ನಾಗಿ ಮಾಡ್ಕೊಳ್ತೇನೆ ಅಂತಕ್ಕಂಥ ಸಂತೋಷದಿಂದಲೇ ವಾಲಂಟರಿಯಾಗಿ ತನ್ನ ಜೀವವನ್ನು ನಮಗಾಗಿ ಸಮರ್ಪಣೆ, ಎಲ್ಲವನ್ನು ಬಿಟ್ಟು ಬಂದು ತನ್ನ ಜೀವವನ್ನು ಸಮರ್ಪಣೆ ಮಾಡಿದನು. ಪ್ರಿಯರೇ, ನಾನೊಂದು ವಚನ ನಿಮಗೆ ಹೇಳ್ತೀನಿ. ಯೋಹಾನ ಸುವಾರ್ತೆ ಅದನ್ನೇ ಲೂಕನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಂದು 3 ಸಾಮ್ಯಗಳಿದೆ. ಆ ಸಾಮ್ಯಗಳಲ್ಲಿ ನೋಡುವ ಸಮಯದಲ್ಲಿ ಆ ಸಾಮ್ಯ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಕುರಿತಾಗಿ ಮಾತಾಡುವಂಥ ಸಾಮ್ಯ. ಅಲ್ಲಿ ಒಬ್ಬ ಕುರುಬನ ಕುರಿತಾಗಿ ಓದ್ತೇವೆ. ಅವನಿಗೆ 100 ಕುರಿಗಳಿತ್ತು ಎಂಬುದನ್ನು ನಾವು ನೋಡುತ್ತೇವೆ ಅಲ್ವಾ. 15ನೇ ಅಧ್ಯಾಯದಲ್ಲಿ ಓದುವಾಗ 3ನೇ ವಚನದಿಂದ ಓದ್ತಾ ಬರೋಣ. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರು ನೆರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷರಿ ಎಂದು ಅವರಿಗೆ ಹೇಳುವನಲ್ಲವೇ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಗಮನಿಸಿ, ಇಲ್ಲಿ ಈ ಕುರುಬ ಯಾರು? ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಂಥದ್ದು ಅಲ್ವೇ.
ಈ ಕುರುಬನು ಒಂದು ಕುರಿ ತಪ್ಪಿ ಹೋಗಿರುವಾಗ ಅದು ಹುಡುಕಿಕೊಂಡು ಹೋಗ್ತಾನೆ. ಸಿಕ್ಕಿದ ಮೇಲೆ ಏನು ಮಾಡ್ತಾನೆ? ಸಂತೋಷ ಪಡುತ್ತಾ ಎಂಬುದಾಗಿ ನೋಡುತ್ತೇವೆ. ಯಾವುದರ ವಿಷಯದಲ್ಲಿ? ಸಿಕ್ಕಿದ ಕುರಿಯ ವಿಷಯದಲ್ಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ನಿಮ್ಮನ್ನು ಹುಡುಕಿಕೊಂಡು ಬಂದು ಸಂತೋಷ ಪಟ್ಟಣವನ್ನು ಪಡ್ಕೊಳ್ಳಿಕ್ಕಾಗಿ. ಈಗ ಕುರಿ ಸಿಕ್ಕಿತು, ಅದರಲ್ಲಿ ಸಂತೋಷ ಉಂಟಾಯಿತು ಎಂಬುದನ್ನು ನೋಡ್ತೇನೆ. ಮತ್ತೊಂದು ವಚನ ನಿಮಗೆ ಹೇಳ್ತೇನೆ. ಇಬ್ರಿಯರಿಗೆ ಬರೆದ ಗ್ರಂಥ 12ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ 12ನೇ ಅಧ್ಯಾಯ. ಅಲ್ಲಿ ನೋಡಿ, ಎರಡನೇ ವಚನ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತದಿಂದ ಓಡೋಣ. ಹೀಗೆ ಗಮನಿಸಿ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಅಲ್ಲಿ ಏನಿದೆ ಪದ? ಸಂತೋಷಕ್ಕೋಸ್ಕರ. ಓಕೆ, ಏನಿದೆ? ಎಲ್ಲ ಅವಮಾನ, ಎಲ್ಲ ಶಿಲುಬೆ ಮರಣವನ್ನು ಹೊಂದಲಿಕ್ಕೆ ಕಾರಣ ಏನಂತಂದರೆ ಸಂತೋಷ. ಪ್ರಿಯರಂತ ಚಂದವಾದದ್ದು. ನಮ್ಮ ಕರ್ತನು ನೊಂದ್ಕೊಂಡಾಗಲಿ ಅಥವಾ ದುಃಖದಿಂದಾಗಲಿ ಅಥವಾ ಅಯ್ಯೋ ಪ್ರಾಣ ಕೊಡಬೇಕಲ್ಲ ಅಂತ ಆಗಲಿ ಕೊಡಲಿಲ್ಲ, ಅಯ್ಯೋ ಬಿಟ್ಟು ಹೋಗ್ಬೇಕಲ್ಲ ಅಂತಾಗಿ ಬಿಡಲಿಲ್ಲ. ನಮ್ಮನ್ನು ಪಡ್ಕೊಳ್ಳುವಂಥ ಸಂತೋಷದಲ್ಲಿ ಆತನು ತನ್ನನ್ನು ಬರೆದು ಮಾಡಿಕೊಂಡು ತನ್ನೇ ಬಲಿಯಾಗಿ ಒಪ್ಪಿಸಿಕೊಟ್ನು. ಹಾಗಿದ್ರೆ ನಿಮ್ಮನ್ನು ಪಡ್ಕೊಳ್ಳುವಂಥ ವಿಷಯದಲ್ಲಿ, ತನ್ನವರನ್ನು ಮಾಡ್ಕೊಳ್ಳುವಂಥ ವಿಷಯದಲ್ಲಿ ಎಂಥ ಒಂದು ಪ್ರೀತಿ ಆತನಲ್ಲಿತ್ತು, ನಮಗೆಷ್ಟು ಮೌಲ್ಯವನ್ನು ಆತನು ಕೊಟ್ಟನೆಂಬುದನ್ನು ನಾವು ಆಲೋಚನೆ ಮಾಡಿ ಪ್ರಿಯರೇ. ಅದರಿಂದ ಸಂತೋಷವಾಗಿ ಕೊಟ್ಟನು. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತನು ನನ್ನ ಪ್ರಾಣವನ್ನು ಯಾರು ನನ್ನನ್ನು ತೆಗೆಯರು, ನನ್ನಷ್ಟಕ್ಕೆ ನಾನು ಅದನ್ನು ಕೊಡುತ್ತೇನೆ, ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು ಎಂಬುದಾಗಿ ಹೇಳಬೇಕು. ತನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ ಅಂತ ವಾಲಂಟರಿಯಾಗಿ ತನ್ನನ್ನು ಸಮರ್ಪಿಸಿಕೊಂಡನೆಂಬುದನ್ನು ನಾವು ನೋಡುವಂಥರಾಗಿದ್ದೇವೆ. ನಾವು ಏಷ್ಯನ್ ಪ್ರವಾದನೆ ಗ್ರಂಥ ಓದುವಾಗ ಅಲ್ಲಿ 53ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ನಮ್ಮೆಲ್ಲರಿಗೂ ಸಹ ಆ ಒಂದು ಅಧ್ಯಾಯ ಚಿರಪರಿಚಿತವಾಗಿರ್ತಕ್ಕಂಥ ಅಧ್ಯಾಯ ಎಂಬುದಾಗಿ ನಾನು ನೆನೆಸಿದ್ದೇನೆ. ಅಲ್ಲಿ ನೋಡುವ ಸಮಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 10ನೇ ವಚನ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ಓಕೆ, ಅಲ್ಲಿ ನೋಡಿ, ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ಸಂತಾನ ಯಾರು? ನಾವುಗಳು ಪ್ರಿಯರೇ. ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂಥ ನಾವುಗಳು. ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನೆಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಓಕೆ, ಎಂಥ ಒಂದು ಚಂದವಾದಂಥ ಒಂದು ವಿಷಯ ಪ್ರಿಯರೇ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮನ್ನು ಇಷ್ಟು ಮಾನ್ಯರಾಗಿ ಅಥವಾ ಇಷ್ಟೊಂದು ದೊಡ್ಡ ಬೆಲೆಯುಳ್ಳವರಾಗಿ ಆತನು ಪರಿಗಣಿಸಿದನೆಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಓಕೆ, ಈ ಕರ್ತನು ನಮ್ಮ ಕುರಿತಾಗಿ ಆ ಒಂದು ಹೂಳಿಟ್ಟ ದ್ರವ್ಯದ ಕುರಿತಾಗ ಮನುಷ್ಯನು ಯಾವ ರೀತಿ ಸಂತೋಷಪಟ್ಟನೋ ಅದೇ ಪ್ರಕಾರವಾಗಿ ನಿಮ್ಮ ಕುರಿತಾಗಿ, ನಮ್ಮ ರಕ್ಷಣೆ ಕುರಿತಾಗಿ, ನಮ್ಮ ಬಿಡುಗಡೆ ಕುರಿತಾಗಿ ಕರ್ತನು ಸಂತೋಷಪಟ್ಟನೆಂಬುದಾಗಿ ನೋಡುವಂಥರಾಗಿದ್ದೇವೆ. ನಂತರ ಅದನ್ನು ಮುಚ್ಚಿಬಿಟ್ಟು ಅದನ್ನು ಕೊಂಡುಕೊಳ್ಳಿಕ್ಕೆ ಏನು ಮಾಡಿದನು? ಸಂತೋಷ ಆಯಿತು. ಅದನ್ನು ಕೊಂಡುಕೊಳ್ಳಿಕ್ಕೆ ಏನು ಮಾಡೋದು? ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ತನ್ನ ಬದುಕನ್ನೆಲ್ಲ ಮಾರಿ ಎಂಬುದಾಗಿ ಹೇಳುವಾಗ ಕರ್ತನಾಂತ ಯೇಸು ಕ್ರಿಸ್ತನು ಎಲ್ಲವನ್ನ ಬಿಟ್ಟನು. ನಂತರ ಇದನ್ನು ಕೊಂಡುಕೊಳ್ಳಿಕ್ಕೋಸ್ಕರ ತನ್ನನ್ನೇ ತಾನು ಸಮರ್ಪಣೆ ಮಾಡಿದನೆಂಬುದನ್ನು ನೋಡುತ್ತೇವೆ. ನೀವೆಲ್ಲರಿಗೂ ಸಹ ಗೊತ್ತಿರುವಂಥ ಒಂದು ವಚನ, ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಕೊರಿಂಥ 6ನೇದು 20ನೇ ವಚನ ಓದುವಾಗ, ನೀವು ನಿಮ್ಮ ಸ್ವಂತ ಸೊತ್ತುಗಳಲ್ಲ, ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ. ಓಕೆ, ಏನಂತ ಬರೆಯಲ್ಪಟ್ಟಿದೆ? ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ. ಕರ್ತನಾಂತ ಯೇಸು ಕ್ರಿಸ್ತನು ನಮ್ಮನ್ನು ಕ್ರಾಯಕ್ಕೆ ಕೊಂಡುಕೊಂಡಿದ್ದಾನೆಂಬುದಾಗಿ ನೋಡುವಂಥರಾಗಿದ್ದೇವೆ. ಇಲ್ಲಿ ನೋಡುವಾಗ ಆತನು ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಉದ್ದೇಶ ಯಾವುದನ್ನು ದೃಷ್ಟಿ ಮಾಡಿ? ಅಲ್ಲಿ ದ್ರವ್ಯವನ್ನು ದೃಷ್ಟಿ ಮಾಡಿ, ಆ ನಿಧಿಯನ್ನು ದೃಷ್ಟಿ ಮಾಡಿ
ಆತನು ಹೊಲವನ್ನೇ ಕೊಂಡುಕೊಂಡೆಂಬುದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮನಾಗಿರ್ತಕ್ಕಂಥ ಅಮೂಲ್ಯ ಪದವಿಯಲ್ಲಿದ್ದರೂ ಸಹ ಆತನೆಲ್ಲವನ್ನು ಖಾಲಿ ಮಾಡಿಕೊಂಡು ಬರಿದು ಮಾಡಿಕೊಂಡೆಂಬುದಾಗಿ ನೋಡುತ್ತೇವೆ. ದಾಸನ ರೂಪವನ್ನು ಧರಿಸಿಕೊಂಡು ಬಂದು ಆತನು ಐಶ್ವರ್ಯವಂತನಾಗಿದ್ದರೂ ಸಹ ಬಡವನಾದನೆಂಬುದಾಗಿ ನೋಡುತ್ತೇವೆ. ಹೀಗೆ ಎಲ್ಲವನ್ನು ಬಿಟ್ಟು ಬಂದು ತನ್ನ ಪ್ರಾಣವನ್ನೇ ನಮಗಾಗಿ ಕೊಟ್ಟನು. ಅದರಿಂದ ನಮ್ಮನ್ನು ಕೊಂಡುಕೊಳ್ಳಿಕ್ಕಾಗಿ ಏನೆಲ್ಲ ತ್ಯಾಗವನ್ನು ಆತನು ಮಾಡಿದನು ಆಲೋಚನೆ ಮಾಡಿ ಪ್ರೇರೆ. ಹಾಗಿದ್ರೆ ನಾವೇ ಆತನಿಗೆ ಮುಖ್ಯವಾಗಿದ್ದೆವು ಎಂಬುದನ್ನು ನಾವು ಮರೆಯಬಾರದು. ನಮ್ಮ ಕರ್ತನಿಗೆ ನಾವೇ ಮುಖ್ಯವಾಗಿದ್ದೆವು. ಎಂಥ ಪ್ರೀತಿ ಪ್ರೇರೆ. ಲೋಕ ಎಲ್ಲ ನಮ್ಮನ್ನು ತಿರಸ್ಕಾರ ಮಾಡುವಂಥದ್ದಾಗಿತ್ತು. ಲೋಕಕ್ಕೆ ನಾವು ಬೇಡವಾಗಿದ್ದೆವು. ಲೋಕದ ಮನುಷ್ಯರಿಗೆ ಈವನ್ನು ತಂದೆ ತಾಯಿಗಳಿಗೋಸ್ಕರ ಬೇಡವಾಗಿದ್ದಂಥವ್ರು ಆಗಿದ್ದರೂ ಸಹ ನಮ್ಮ ಕರ್ತನು ನಮ್ಮನ್ನು ಇಷ್ಟಾಗಿ ಬೆಲೆಯುಳ್ಳವರಾಗಿ ಪರಿಗಣಿಸಲಿಲ್ಲ. ಅದರಿಂದ ಪ್ರಿಯರೇ, ಯಾವ ತ್ಯಾಗಕ್ಕೂ ಮುಂದಾದನು. ನಮ್ಮನ್ನು ಕೊಂಡ್ಕೊಳ್ಳಿಕ್ಕಾಗಿ, ನಮ್ಮನ್ನು ತನ್ನವರನ್ನೇ ಮಾಡಿಕೊಳ್ಳಿಕ್ಕೋಸ್ಕರ ಯಾವ ತ್ಯಾಗಕ್ಕೂ ಸಹ ಮುಂದಾದನು. ಅಂದರೆ ಸಂತೋಷವಾಗಿ, ಸುಮ್ಮನೆ ಅಲ್ಲ, ಸಂತೋಷವಾಗಿ ಎಲ್ಲವನ್ನು ತಾನು ವಹಿಸಿಕೊಂಡೆಂಬುದನ್ನು ನೋಡುವಂತರಾಗಿದ್ದೇವೆ. ಪ್ರಿಯ ದೇವಜನರೇ, ಎಂಥ ಒಂದು ಪ್ರೀತಿಯ ಕರ್ತನು ನಮಗಿದ್ದಾನೆ ಆಲೋಚನೆ ಮಾಡಿ. ಇಲ್ಲಿ ನೋಡುವಾಗ ನಮ್ಮನ್ನು ಕೊಂಡ್ಕೊಳ್ಳಿಕ್ಕಾಗಿ ತನ್ನನ್ನೇ ಆತನು ಬಲಿಯಾಗಿ ಒಪ್ಪಿಸಿದನು. ಪ್ರೇರೆ 7ನೇದು 23ನೇ ವರ್ಷದಲ್ಲೂ ಸಹ ಅದನ್ನು ಓದ್ತೇವೆ. 7ನೇ ಅದಲ್ಲೇ ಕೊರಿಂಥ ಪತ್ರಿಕೆ 7:23 ಅಲ್ಲಿ ನೋಡಿ, ನೀವು ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರು. ಅಲ್ಲಿಗೆ ಒಂದು ಸಲ್ಲೂ ಸಹ ನೋಡಿ ಬರೆಯಲ್ಪಟ್ಟಿದೆ, ನೀವು ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರು ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. ಕರ್ತನು ನಮ್ಮನ್ನು ಕ್ರಾಯಕ್ಕೆ ಕೊಂಡುಕೊಂಡಿದ್ದಾನೆ. ಅದಕ್ಕೆ ಈ ಪೇಯ್ಡ್ ದ ಪ್ರೈಸ್. ನಂತರ ನಾವು ಅಪೊಸ್ತಲರ ಕೃತ್ಯ ಓದುವಾಗ 20ನೇ ಅದು ಸಹ ನಿಮಗೆ ಗೊತ್ತಿದೆ. 20ನೇ 28ನೇ ವರ್ಷದಲ್ಲಿ ಓದುವ ಸಮಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಎಂಬುದಾಗಿ ನೋಡುತ್ತೇವೆ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು. ಪ್ರಿಯ ದೇವಜನರೇ, ಸ್ವಂತ ರಕ್ತದಿಂದ ಸಂಪಾದನೆ ಮಾಡಿಕೊಂಡಿದ್ದಾನೆ. ಯಾವ ರೀತಿಯಲ್ಲಿ ಮನುಷ್ಯನು ತನ್ನ ಬದುಕನ್ನೆಲ್ಲ ಮಾರಿ ಹೊಲವನ್ನು ಕೊಂಡುಕೊಂಡನು, ಹಾಗೆಯೇ ಸ್ವಂತ ರಕ್ತದಿಂದ ಆತನು ನಮ್ಮನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆಂಬುದಾಗಿ ನೋಡುವಂತರಾಗಿದ್ದೇವೆ. ಅಂದರೆ ಈ ಊಳಿಟ್ಟ ಒಂದು ದ್ರವ್ಯ ಏನಿದೆ, ದ್ರವ್ಯ ಈ ಪ್ರಪಂಚದಲ್ಲಿ ಒಂದು ದ್ರವ್ಯ ಇರುವುದಾದರೆ ಅಥವಾ ನಿಧಿ ಇರುವುದಾದರೆ ಅದು ಸಭೆ. ಈ ಸಭೆಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಏನು ಮಾಡಿದರು? ಸರ್ವಸ್ವವನ್ನು ತ್ಯಾಗ ಮಾಡಿದರು. ಹಾಗಿದ್ದರೆ ಈ ಸಭೆ ಅಂತಕ್ಕಂಥದ್ದು ಕರ್ತನಿಗೆ ಏನು ಗೊತ್ತುಂಟ? ಅವನ ಆಸ್ತಿ, ಅವನ ಆಸ್ತಿ, ಅದು ಅವನ ನಿಧಿ. ಅದಕ್ಕೆ ನಾವು ಯೋಹಾನ್ ಸುವಾರ್ತೆಗೆ ಬರುವಾಗ ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 10ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ಆ ವಚನವನ್ನು ಓದಿಕೊಡೋಣ. ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯ ಅಲ್ಲಿ ನೋಡಿ 29ನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು. ನನ್ನ ತಂದೆ ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದ್ದು ಎಂಬುದಾಗಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಪ್ರಿಯ ದೇವಜನರೇ, ಹಾಗಿದ್ರೆ ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಒಂದು ನಿಧಿ, ಒಂದು ದೊಡ್ಡದು ಇದೆ ಅಂದರೆ ಅದು ದೇವಜನರು ಮಾತ್ರವೇ, ಸಭೆ ಮಾತ್ರವೇ. ಆತನ ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಹಾಕಿದರೆ ಗೊತ್ತುಂಟ? ಆತನ ಎಲ್ಲ ಆಸ್ತಿಯನ್ನೆಲ್ಲ ಹಾಕಿದರೆ ಗೊತ್ತುಂಟ? ಸಭೆಯೊಳಗಡೆ. ಸಭೆನೇ ದೇವರಿಗೆ ಸರ್ವಸ್ವ. ಯಾಕೆ? ಅದಕ್ಕಾಗಿ ಎಲ್ಲ ತ್ಯಾಗವನ್ನು ಮಾಡಿಕೊಂಡ್ಕೊಂಡಿದ್ದಾನೆ. ಎಂಥ ಚಂದವಾದದ್ದು ಪ್ರಿಯರೇ, ನಮ್ಮ ಕರ್ತನು ಇಷ್ಟಾಗಿ ನಮಗೆ ಬೆಲೆ ಕೊಟ್ಟನಲ್ಲ, ಇಷ್ಟಾಗಿ ನಮ್ಮನ್ನು ಆತನು ಪ್ರೀತಿ ಮಾಡಿದನಲ್ಲ, ಜೊತೆಯಲ್ಲಿ ಆತನು ಏನೆಲ್ಲ ತ್ಯಾಗ ಮಾಡಿದನೆಂಬುದನ್ನು ನೋಡುವಂತರಾಗಿದ್ದೇವೆ. ಹೀಗೆ ಅಲ್ಲಿ ಒಬ್ಬನು ಆ ಹೊಲಕ್ಕೆ ಹೋದನು, ಅದನ್ನು ಹಳ್ಳ ತೆಗಿತಾ ಇದ್ದನು, ಹಾಗೆ ಒಂದು ದ್ರವ್ಯ ಸಿಕ್ಕಿತು. ಓಕೆ, ಅದನ್ನೇನು ಮುಚ್ಚಿಬಿಟ್ಟನು, ಅದು ಅವನದಲ್ಲ. ಈಗ ಅದನ್ನು ಪಡ್ಕೊಳ್ಬೇಕಾದ್ರೆ ಆತನೇನು ಮಾಡಬೇಕು? ಆತನು ಬೆಲೆ ಕೊಡಬೇಕಾಗಿದೆ. ನಾವು ಸಹ ಸೈತಾನನ ಕೈಗಳಿದ್ದಂಥವರು ಪ್ರಿಯರೇ.
ನಮ್ಮ ಓನರ್ ಯಾರಾಗಿದ್ದರು? ಸೈತಾನನಾಗಿದ್ದ. ನಮ್ಮ ನಡೆಸುವಂಥ ವ್ಯಕ್ತಿ ಯಾರಾಗಿದ್ದರು? ಸೈತಾನನಾಗಿದ್ದ. ಆ ಸೈತಾನನನ್ನು ಜಯಿಸಿ ನಮ್ಮನ್ನು ಬಿಡುಗಡೆ ಮಾಡಬೇಕಾದ್ರೆ ಆ ಮರಣವನ್ನು ಅನುಭವಿಸಬೇಕಾಗಿತ್ತು ಎಂಬುದನ್ನು ದೇವರ ವಾಕ್ಯ ನೋಡುತ್ತೇವೆ. ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ನಾವು ನೋಡುವಾಗ ತನ್ನ ಮರಣದಿಂದಲೇ ಮರಣಾಧಿಕಾರಿಯಾದ ಸೈತಾನನನ್ನು ಅಡಗಿಸಿದನು. ತನ್ನ ಮರಣದಿಂದಲೇ ಮರಣಾಧಿಕಾರದ ಸೈತಾನನ್ನು ಅಡಗಿಸಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ನಮ್ಮನ್ನು ಆತನ ಕೈಗಳಿಂದ ಬಿಡಿಸಲಿಕ್ಕಾಗಿ ಆ ಮರಣಾಧಿಕಾರಿಯನ್ನು ಮರಣದಿಂದಲೇ ಅಡಗಿಸಿದನೆಂಬ ಸತ್ಯವನ್ನಲ್ಲಿ ನೋಡುವಂತರಾಗಿದ್ದೇವೆ. ಮರಣ ಭಯದ ಜೆಸೆಯಿಂದ ತಮ್ಮ ಜೀವಮಾನ ಕಾಲದಲ್ಲೆಲ್ಲ ದಾಸತ್ವದಲ್ಲಿದ್ದವರನ್ನು ಬಿಡಿಸಲಿಕ್ಕಾಗಿ ಅವರಂತೆ ರಕ್ತಮಾಂಸಧಾರಿಯಾದನೆಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ನಾವು ದೇವರ ಸೃಷ್ಟಿಗಳು, ಆದರೆ ಸೈತಾನ ನಮ್ಮನ್ನು ತನ್ನ ವಶವಾಗಿ ಮಾಡಿಕೊಂಡಿದ್ದನು. ಆದರೆ ಕರ್ತನು ನಮ್ಮನ್ನು ಮತ್ತೆ ಬೆಲೆ ಕೊಟ್ಟು ಬಿಡುಗಡೆ ಮಾಡಿದ್ದಾನೆ. ಈಗ ನಮ್ಮನ್ನು ಒಂದು ನಿಧಿಯನ್ನಾಗಿ ಭೂಲೋಕದಲ್ಲಿ ಇಟ್ಟಿರುವಂಥವನಾಗಿದ್ದಾನೆ. ಪ್ರಿಯರೇ, ಆತನೇನು ಮಾಡಿದ? ಅದಕ್ಕಾಗಿ ನಮ್ಮನ್ನು ಈ ಒಂದು ಸಭೆಯಾಗಿ, ತನ್ನವರನ್ನಾಗಿ, ತನ್ನ ಸೊತ್ತಾಗಿ ಮಾಡಿಕೊಳ್ಳಿಕ್ಕೆ ಆತನು ಏನು ಮಾಡಿದನು? ಇದಕ್ಕಾಗಿ ಬೆಲೆಯನ್ನು ಕಟ್ಟಿದನು. ಒಂದು ನಿಮಗೆ ಅರ್ಥವಾಗುವಂಥ ಒಂದು ಸ್ಟೋರಿಯನ್ನು ನಾನು ಹೇಳ್ತೇನೆ. ಒಂದು ಸಾರಿ ಒಬ್ಬ ಬಾಲಕನು, ಆತನು ಒಂದು ಮರದ ಪೀಸ್ಗಳಲ್ಲಿ, ಸಣ್ಣ ಸಣ್ಣ ಪೀಸ್ಗಳಲ್ಲಿ ಒಂದು ದೋಣಿಯನ್ನು ಆತನು ಮಾಡಿದ. ಸುಂದರವಾದಂಥ ಒಂದು ದೋಣಿ, ತುಂಬ ಚಂದವಾಗಿ ಅನೇಕ ದಿವಸಗಳು ಆತನು ತುಂಬ ಆಸಕ್ತಿಯಿಂದ ದೋಣಿಯನ್ನು ಆತನು ಮಾಡಿದನು. ಹಣ ಕೊಟ್ಟು ಕೆಲವು ಕಡ್ಡಿಗಳನ್ನು ಅಥವಾ ಏನೆಲ್ಲ ಅಂಟಿಸಲಿಕ್ಕೆ ಬೇಕಾದಂಥದ್ದು ಏನೆಲ್ಲ ವಸ್ತುಗಳು ಬೇಕು ಎಲ್ಲವನ್ನು ತಂದು ಸುಂದರವಾಗಿ ಒಂದು ದೋಣಿಯನ್ನು ಆತ ನಿರ್ಮಾಣ ಮಾಡಿದನು. ಅದನ್ನು ತೆಗೆದುಕೊಂಡು ಹೋಗಿ ದಿನಾಲು ಆ ಒಂದು ನದಿಯಲ್ಲಿ ಆತನು ಬಿಟ್ಟು ಅದು ಚಲಿಸುವುದನ್ನು, ಅದು ನೀರಿನ ಮೇಲೆ ತೇಲುವುದನ್ನು ನೋಡಿ ಖುಷಿ ಬಟ್ಕೊಂಡು ಬರ್ತಾ ಇದ್ನು. ಒಂದು ದಿವಸ ಹೀಗೆ ಆತನು ಇದೇ ರೀತಿಯಾಗಿ ಆತನ ದೋಣಿನ ತೆಗೆದುಕೊಂಡು ಅದನ್ನು ನೀರಿನಲ್ಲಿ ತೇಲಿ ಬಿಟ್ಟಾಗ ಒಂದು ದಿವಸ ಮೇಲಿಂದ ಹೆಚ್ಚು ನೀರು ಬಂದೇನಾಯಿತು, ಅದನ್ನು ಕೊಚ್ಕೊಂಡು ಹೊರಟಾಯಿತು. ತುಂಬ ಚಂದವಾದಂಥ ಒಂದು ದೋಣಿ, ನೋಡಲಿಕ್ಕೆ ಸುಂದರವಾದಂಥ ಒಂದು ದೋಣಿಯಾಗಿತ್ತು ಅದು. ಆ ಸಮಯದಲ್ಲಿ ಈತನಿಗೆ ತುಂಬ ನೋವಾಯಿತು. ಇಷ್ಟು ಕಷ್ಟಪಟ್ಟು ನಾನು ರೂಪಿಸಿದಂಥ, ನಾನು ಮಾಡಿದಂಥ ಈ ದೋಣಿ ಹಾಳಾಯ್ತಲ್ಲ ಎಂಬುದಾಗಿ ಹೇಳಿ ತುಂಬ ಚಿಂತಾಕ್ರಾಂತನಾದನು. ಆ ದೋಣಿಯ ಕುರಿತಾಗಿ ಬಹಳ ಯೋಚನೆ ಉಂಟಾಯಿತು ಅವನು. ಹೀಗೆ ಸುಮಾರು ದಿನ ಕಳೆದ ಮೇಲೆ ಆತನು ಒಂದು ಟೌನಲ್ಲಿ ಆತನು ತಿರುಗಾಡುವ ಸಮಯದಲ್ಲಿ ಒಂದು ಅಂಗಡಿಯಲ್ಲಿ ಹೊರಗಡೆ ಒಂದು ದೋಣಿ ಇಡಲ್ಪಟ್ಟಿತ್ತು ಮಾರಾಟಕ್ಕೆ. ಒಂದು ಅಂಗಡಿಯಲ್ಲಿ. ಆವಾಗ ಆತನು ಹೋಗಿ ಅವನು ಮಾಡಿದ್ನಲ್ಲ, ಅದು ದೋಣಿ ಕಂಡು ತುಂಬ ಇಷ್ಟ ಆಯಿತು. ಹೋಗಿ ನೋಡಿದ ಆ ದೋಣಿಯನ್ನು. ಆವಾಗ ಅದೆಲ್ಲವನ್ನು ಪರಿಶೀಲನೆ ಮಾಡುವ ಸಮಯದಲ್ಲಿ ಅದು ಅವನದೇ ದೋಣಿ ಆಗಿತ್ತು. ಅದು ಎಲ್ಲ ಪರಿಶೀಲನೆ ಮಾಡಿ ನೋಡಿದಾಗ ಗೊತ್ತಾಯಿತು ಅವನಿಗೆ ನನ್ನ ಏನೇನು ಮಾಡಿದೆ ಎಂಬುದಾಗಿ ಗೊತ್ತಾಯಿತು. ಆವಾಗ ನನ್ನದೇ ದೋಣಿ ಎಂಬುದಾಗಿ ಅವನು ಕನ್ಫರ್ಮ್ ಆಯಿತು. ನಂತರ ಏನು ಮಾಡಿದ್ರು, ಅಂಗಡಿಯವನ ಹತ್ರ ಹೋಗಿ ಕೇಳಿದ್ರು, ಇದು ನನ್ನ ದೋಣಿ, ನಾನು ನದಿಯಲ್ಲಿ ಆಟ ಆಡುವ ಸಮಯದಲ್ಲಿ ನಾನು ಮಾಡಿದ್ದು, ಕಷ್ಟಪಟ್ಟು ಮಾಡಿದ್ದು, ಇದನ್ನು ನಾನು ನದಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಆಡಿಸುವ ಸಮಯದಲ್ಲಿ ಅದು ನೀರು ಮೇಲೆ ಬಂದು ಹೊತ್ಕೊಂಡು ಹೋಗಿತ್ತು ಕೆಲವು ದಿನಗಳ ಹಿಂದೆ. ಅದರಿಂದ ಇದು ನನ್ನ ದೋಣಿನೇ, ನಾನೇ ಮಾಡಿದ್ದು ಎಂಬುದಾಗಿ ಓನರ್ಗೆ ಹೇಳುವ ಸಮಯದಲ್ಲಿ ಓನರ್ ಹೇಳ್ತಾರೆ, ಇದನ್ನು ನನಗೆ ಮೀನುಗಾರರು ತಂದು ಮಾರಾಟ ಮಾಡಿದ್ದಾರೆ, ಇದು ನಿನಗೆ ಬೇಕಾದರೆ ಇದಕ್ಕೆ ಇಷ್ಟು ಬೆಲೆ ಕೊಟ್ಬಿಟ್ಟು ಕೊಂಡ್ಕೊಂಡು ಹೋಗಿ ಎಂಬುದಾಗಿ ಹೇಳುತ್ತಾನೆ. ಸುಮ್ಮನೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ಬೆಲೆ ಕೊಟ್ಟಿದ್ದೇನೆ, ನಾನು ಕೊಂಡ್ಕೊಂಡಿದ್ದೇನೆ, ಇದು ನಿನಗೆ ಮತ್ತೆ ನಿನಗೆ ಬೇಕಾದರೆ ನೀನು ಬೆಲೆ ಕೊಟ್ಟು ಕೊಂಡ್ಕೊಂಡು ಹೋಗು. ಪ್ರಿಯ ದೇವಜನರೇ, ಇಲ್ಲಿ ನಾನು ಈ ಒಂದು ಸ್ಟೋರಿಯಲ್ಲಿ ನಾವು ಕಲಿಯೋದೇನಂತಂದರೆ, ಆ ಅಂಗಡಿಯವನು ಹೇಳ್ತಾ ಇದ್ದಾನೆ, ಈ ದೋಣಿ ನಿಂಗೆ ಬೇಕಾದರೆ ಇದು ಬೆಲೆ ಇಷ್ಟಿದೆ, ಬೆಲೆ ಕೊಟ್ಟು ಕೊಂಡ್ಕೋ. ಅಂದರೆ ಈ ಹುಡುಗ ತಾನು ಮಾಡಿದಂಥ ದೋಣಿಗೆ ಈಗ ತಾನೇ ಬೆಲೆ ಕೊಟ್ಟು ಕೊಂಡ್ಕೊಂಡು ಹೋಗ್ಬೇಕಂತ ಸ್ಥಿತಿ ಬಂತು ಎಂಬುದಾಗಿ ನೋಡುವಂಥರಾಗಿದೆ. ಆಗ ಹೋಗಿ ಆತನ ಮನೆಯಲ್ಲಿ ತಂದೆ ಹತ್ರ ಹೋಗಿ ಎಷ್ಟು ಅಮೌಂಟ್ ಆಗಬೇಕಿತ್ತು ಅದನ್ನು ತೆಗೆದುಕೊಂಡು ಬಂದು ಅಂಗಡಿಯವನು ಕೊಟ್ಟು ತಿರುಗಿ ಆ ದೋಣಿನ ತೆಗೆದುಕೊಂಡು ಹೋಗಿ, ನನಗೆ 2ನೇ ಸಾರಿ ನನ್ನ ಸೊತ್ತಾಗಿದೆಯಾ ಎಂಬುದಾಗಿ ಹೇಳಿ ಆ ದೋಣಿಯಲ್ಲಿ ನೋಡ್ಕೊಂಡು ತುಂಬ ಖುಷಿ ಪಡುವಂತನಾಗಿದ್ದಾನೆ.
ಪ್ರಿಯರು, ಇದೇ ರೀತಿಯಲ್ಲಿ ನಮ್ಮ ಕರ್ತನು ನಮ್ಮನ್ನು ಉಂಟು ಮಾಡಿದ ದೇವರು. ನಾವು ಕಳೆದು ಹೋದ್ವಿ, ನಾವು ತಪ್ಪಿ ಹೋದಂಥವರಾದ್ವಿ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನೆಂಬುದಾಗಿ ಹೇಳೋ ಪ್ರಕಾರ ಕೆಟ್ಟು ಹೋದಂಥ ನನ್ನ ನಿಮ್ಮನ್ನು, ತಪ್ಪಿ ಹೋದಂಥ, ಪೋಲಿ ಹೋಗಿದ್ದಂಥ, ಕಳೆದು ಹೋಗಿದ್ದಂಥ, ಆತನ ಕೈಯಿಂದ ಬಿದ್ದು ಹೋಗಿದ್ದಂಥ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ, ತಿರುಗಿ ನಮ್ಮನ್ನು ತನಗಾಗಿ ಪಡ್ಕೊಳ್ಳಿಕ್ಕೋಸ್ಕರ ಆತನು ಏನು ಮಾಡಿದನು ಪ್ರಿಯರೇ? ಬೆಲೆ ತೆತ್ತನು. ಆತನು ಬೆಲೆ ಕೊಟ್ಟು ಮತ್ತೆ ನಮ್ಮನ್ನು ಪಡ್ಕೊಂಡಿರುವಂಥವನು ಆಗಿದ್ದಾನೆ. ನಾವು ಆತನ ಸೊತ್ತೆ, ನಿಜವಾಗಲೂ ಆತನಿಂದ ಸೃಷ್ಟಿಯಾದಂಥವರು. ಆದರೆ ನಾವು ಇನ್ನೊಬ್ಬರ ಕೈಯಲ್ಲಿ ಸಿಹಾಕೊಂಡಿದ್ವಿ. ಇಲ್ಲಿಂದ ಬಿಡಿಸ್ಬೇಕಾದ್ರೆ ಸುಮ್ಮನೆ ಬಿಡ್ತೀನಿಲ್ಲ, ಬೆಲೆ ಕೊಡಬೇಕಾಗಿ ಬಂತು. ಕರ್ತನಾದಂಥ ಯೇಸು ಕ್ರಿಸ್ತನು ಅದಕ್ಕಾಗಿ ತನ್ನ ಬೆಲೆಯನ್ನು ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಪ್ರಿಯರೇ, ಎಷ್ಟು ಮಾನ್ಯವಾಗಿ ನಮ್ಮನ್ನು ಎಣಿಸಿದ್ದಾನೆಂಬುದಾಗಿ ಆಲೋಚನೆ ಮಾಡಿ. ದೇವರಿಗೆ ನಮ್ಮ ಶರೀರ ಮುಖ್ಯ ವಿಷಯ ಅಲ್ಲ, ನಮ್ಮ ಬಣ್ಣ ಮುಖ್ಯ ವಿಷಯ ಅಲ್ಲ, ನಮ್ಮ ಹ್ಯಾಂಡ್ಸಮ್ ಮುಖ್ಯ, ಬ್ಯೂಟಿ ಅಥವಾ ಹ್ಯಾಂಡ್ಸಮ್ ಮುಖ್ಯ ವಿಷಯ ಅಲ್ಲ. ನಮ್ಮ ಕರ್ತನಿಗೆ ಆತನು ಓದಿರುವಂಥ ಒಳಗಡೆ ಜೀವಾತ್ಮ ಭಾಳ ಪ್ರಾಮುಖ್ಯವಾದದ್ದು. ಈ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ನಾವು ಮನುಷ್ಯನ ರೂಪಕ್ಕೆಲ್ಲ ಬೆಲೆ ಕೊಡಬೇಕಂಥದ್ದು, ಮನುಷ್ಯನ ಬ್ಯೂಟಿಗೆಲ್ಲ ಬೆಲೆ ಕೊಡಬೇಕಂಥದ್ದು, ಮನುಷ್ಯನ ಒಂದು ಹ್ಯಾಂಡ್ಸಮ್ಗೆಲ್ಲ ಬೆಲೆ ಕೊಡಬೇಕಂಥದ್ದು, ಮನುಷ್ಯನ ಕಲರ್ಗೆಲ್ಲ ಬೆಲೆ ಕೊಡಬೇಕಾದದ್ದು. ಅವನಲ್ಲಿ ದೇವರು ಓದಿರುವಂಥ ಜೀವಾತ್ಮವಿದೆ. ಇದು ಬಹಳ ಬಹಳ ಪ್ರಾಮುಖ್ಯವಾದ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮ ಆತ್ಮ ರಕ್ಷಣೆಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥದ್ದು. ಯಾಕೆಂದರೆ ಅವನ ಬಾಯಿಂದ ಬಂದಂಥ ಉಸಿರಿನಿಂದ, ಆ ಜೀವಾತ್ಮದಿಂದ ಮನುಷ್ಯ ಬದುಕ್ತಾ ಇರುವಂಥದ್ದು. ಇದು ಮಣ್ಣು ಬಿಡಿ, ಮಣ್ಣಿಗೆ ಹೋಗ್ತದೆ. ಇದು ಯಾವತ್ತಿದ್ರೂ ನಾಶ ಆಗುತ್ತದೆ, ಮಣ್ಣು ಮಣ್ಣಿಗೆ ಸೇರಿ ಹೋಗ್ತದೆ. ಆದರೆ ದೇವರು ಕೊಟ್ಟಂಥ ಜೀವಾತ್ಮ ಏನಿದೆಯೋ ಅದು ಬಹಳ ಬೆಲೆ ಉಳ್ಳಂಥದ್ದಾಗಿದೆ. ಅದರಿಂದ ದೇವರು ಕರ್ತನಾದಂಥ ಯೇಸು ಕ್ರಿಸ್ತ ಹೇಳುವಂಥದ್ದು, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಾರದವ್ರಿಗೆ ಹೆದರಬೇಡ್ರಿ. ಅಂತ ದೇಹ ಅದು ಕಳಚಿ ಹೋಗುವಂಥದ್ದೇ, ಆದರೆ ಆತ್ಮಕ್ಕೆ ಕರ್ತನು ಬೆಲೆ ಕೊಡೋ ನೋಡುವಂಥರಾಗಿದ್ದೇವೆ ಪ್ರಿಯರು. ಆತ್ಮ ಇದ್ದರೆ ಇನ್ನೊಂದು ದೇಹ ಕೊಡ್ತಾನೆ ಅದಕ್ಕೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ಕರ್ತನು ನೋಡುವಂಥದ್ದು ಪ್ರತಿಯೊಬ್ಬ ಮನುಷ್ಯ ಆತ್ಮವನ್ನು. ಒಬ್ಬ ಭಿಕ್ಷುಕಾರನಾಗಲಿ ಅವನ ರೂಪವನ್ನು ದೇವರು ನೋಡೋದಿಲ್ಲ, ಅವನ ಆತ್ಮದ ಬೆಲೆ ಎಷ್ಟಿದೆ ಎಂಬುದಾಗಿ ದೇವರು ನೋಡುವಂಥನಾಗಿದ್ದಾನೆ. ಪ್ರಿಯ ದೇವಜನರೇ, ಇಲ್ಲಿ ನಮ್ಮ ಕರ್ತನು ನಮ್ಮೊಳಗಿರ್ತಕ್ಕಂಥ ಜೀವಾತ್ಮದ ಬೆಲೆಯನ್ನು ಆತನ ಅರ್ಥ ಮಾಡಿಕೊಂಡವನಾಗಿ ತನ್ನ ಎಲ್ಲ ಬದುಕನ್ನು ಮಾರಿ, ಅಂದರೆ ಬಡವನಾಗಿ ಆಗಿ ಐಶ್ವರ್ಯವಂತನಾಗಿದ್ದ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಏನಂತಿದೆ ದೇವರ ವಾಕ್ಯದಲ್ಲಿ? ನಾವು ಫಿಲಿಪ್ಪಿಯರ ಬರೆದ ಪತ್ರಿಕೆಯಲ್ಲಿ ಓದುವಾಗಲಿ ಬರೆಯಲ್ಪಟ್ಟಿದೆ, 4ನೇ ಅಧ್ಯಾಯ 19ನೇ ವರ್ಷದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀವು ಪ್ರತಿಯೊಂದು ಕೊರತೆಯನ್ನು ನೀಗಿಸಲಿ. ಯಾರು ನಮಗೆ ದೇವರು? ಪ್ರಭಾವದ ಐಶ್ವರ್ಯದಿಂದ ತುಂಬಿರುವಂಥವನು. ಅದರಿಂದ ಪ್ರಿಯರೇ, ಯೇಸು ಕ್ರಿಸ್ತನು ಸಹ ಅದೇ ಐಶ್ವರ್ಯವುಳ್ಳಂಥವನಾಗಿದ್ದಂಥವನು. ಆತನೆಲ್ಲವನ್ನು ಬಿಟ್ಟು ಬರೆದು ಮಾಡಿಕೊಂಡು ಬಂದನು. ಏನಕ್ಕೋಸ್ಕರ? ನಮ್ಮನ್ನು ಕೊಂಡ್ಕೊಳ್ಳಿಕ್ಕಾಗಿ. ಇಲ್ಲಿ ನೋಡ್ತೀವಲ್ಲ, ತನ್ನ ಬದುಕನ್ನೆಲ್ಲ ಮಾರಿ ಎಲ್ಲವನ್ನು ಮಾರಿ ಆ ಹೊಲವನ್ನು ಕೊಂಡುಕೊಂಡನೆಂಬುದಾಗಿ ನೋಡುತ್ತೇವೆ. ನನಗಾಗಿ ನಿಮಗಾಗಿ ಯಾವುದನ್ನು ಉಳಿಸಿಕೊಳ್ಳದೆ ಎಲ್ಲವನ್ನು ತ್ಯಾಗ ಮಾಡಿದನು. ಅಷ್ಟೇ ಹೇಳಬೇಕಾಗಿರ್ತಕ್ಕಂಥ ವಿಷಯ. ನಿಂಗಾಗಿ ಕೊಟ್ಟೆನು ನನ್ನ ಜೀವ ಮಗನೇ, ನನಗಾಗಿ ನೀನೇನು ಕೊಡ್ತೀಯ ಎಂಬುದಾಗಿ ದೇವರು ಕೇಳುತ್ತಾ ಇದ್ದಾನೆ. ನಿಂಗಾಗಿ ಕೊಟ್ಟೆನಲ್ವಾ, ನನ್ನ ಜೀವವನ್ನೇ ಕೊಟ್ಟೆನು, ನಿಂಗಾಗಿ ಬಿಟ್ಟೆನು. ಆ ಹಾಡನ್ನು ಮತ್ತೊಂದು ಸಾರಿ ನಾವೆಲ್ಲರೂ ಹಾಡ್ಕೊಳ್ಳೋಣ. ನಾನು ಅದಕ್ಕೇ ಆಡೋದಂಥದ್ದು ಹಾಡು, ಭಾಳ ಚಂದವಂಥ ಒಂದು ಹಾಡು, ನನಗೆ ತುಂಬ ಆದರಣೆ ಕೊಡುವಂಥ ಒಂದು ಹಾಡು. 332ನೇ ಹಾಡು. ಅಲ್ಲಿ 5 ಚರಣಗಳಿದೆ. 5 ಚರಣ 332. ಒಂದೊಂದು ಚರಣದಲ್ಲೂ ಒಂದೊಂದು ಪ್ರಶ್ನೆ, 4 ಚರಣಗಳಲ್ಲಿ ಒಂದೊಂದು ಚರಣದಲ್ಲಿಯೂ ಒಂದೊಂದು ಪ್ರಶ್ನೆಗಳನ್ನು ಕೇಳುವುದನ್ನು ನೋಡುವಂಥರಾಗಿದ್ದೇವೆ. ನಿಂಗಾಗಿ ಕೊಟ್ಟೆನೋ ಎನ್ ಜೀವ ಮಗನೇ ಎಂಬುದಾಗಿ ನೋಡ್ತೇವೆ. ಓಕೆ, ನಾವು ಆಡ್ತಾ ಬರೋಣ. ನಿಂಗಾಗಿ ಕೊಟ್ಟೆನೋ ಎನ್ ಜೀವ ಮಗನೇ, ನಿನ್ ಪಾಪಕ್ಕಾಗಿಯೇ ರಕ್ತವ ಸುರಿದೆ, ಎನ್ ಪ್ರಾಣವನ್ನ
ಕೊಟ್ಟೆನು, ನೀನೇನು ಕೊಡುತ್ತೀ? ಎನ್ ಪ್ರಾಣವನ್ನೇ ಕೊಟ್ಟೆನು, ನೀನೇನು ಕೊಡುತ್ತೀ? ನಿಂಗಾಗಿ ಬಿಟ್ಟೆನು ಉನ್ನತ ಲೋಕವ, ನಿಂಗಾಗಿ ಬಂದೆನು ಕನಿಷ್ಠ ಲೋಕಕ್ಕೆ. ನಾ ಸ್ವರ್ಗವನ್ನೇ ಬಿಟ್ಟೆನು, ನೀನೇನು ಬಿಡುತ್ತೀ? ನಾ ಸ್ವರ್ಗವನ್ನೇ ಬಿಟ್ಟೆನು, ನೀನೇನು ಬಿಡುತ್ತೀ? ನಿಂಗಾಗಿ ಪಟ್ಟೆನು ಅಘೋರ ತಾಪವ, ನಿಂಗಾಗಿ ಹೊಂದಿದೆ ಅಪಾರ ಹಿಂಸೆಯ. ನಿಂಗಾಗಿ ಕಷ್ಟಪಟ್ಟೆನು, ನೀನೇನು ಪಡುತ್ತೀ? ನಿಂಗಾಗಿ ಕಷ್ಟಪಟ್ಟೆನು, ನೀನೇನು ಪಡುತ್ತೀ? ನಿಂಗಾಗಿ ತಂದೆನು ರಕ್ಷಣ ಪಾತ್ರೆಯ, ನಿಂಗಾಗಿ ತಂದೆನು ತಂದೆಯ ಕ್ಷಮೆಯ. ನಿಂಗಾಗಿ ಜೀವ ತಂದೆನು, ನೀನೇನು ತರುತ್ತೀ? ನಿಂಗಾಗಿ ಜೀವ ತಂದೆನು, ನೀನೇನು ತರುತ್ತೀ? ಕರ್ತನಿಗೆ ಮಹಿಮೆ ಆಗಲಿ ಪ್ರಿಯರೇ. ಇಲ್ಲಿ ಕರ್ತನು ನಮಗೆ ಒಂದು ಪ್ರಶ್ನೆ ಕೇಳೋ ರೀತಿಯಲ್ಲಿ ಹಾಡು ಇದೆ. ನಾನು ನನ್ನ ಪ್ರಾಣವನ್ನೇ ನಿಂಗಾಗಿ ಕೊಟ್ಟಿದ್ದೇನೆ, ಉನ್ನತ ಲೋಕವನ್ನು ನಿಂಗಾಗಿ ಬಿಟ್ಟಿದ್ದೇನೆ, ನಾನು ಆ ಘೋರವಾದ ತಾಪವನ್ನು ನಾನು ಪಟ್ಟಿದ್ದೇನೆ, ಅಪಾರ ಹಿಂಸೆ ಹೊಂದಿದ್ದೇನೆ, ನಿನಗೆ ರಕ್ಷಣೆಯನ್ನು ಪಾಪಕ್ಷಮಾಪಣೆ ತಂದಿದ್ದೇನೆ. ನೀನೇನು ತರ್ತೀಯ, ನೀನೇನು ಬಿಡ್ತೀಯ, ನೀನೇನು ಕೊಡ್ತೀಯ, ನೀನೇನು ಮಾಡ್ತೀಯ ಎಂಬ ಪ್ರಶ್ನೆಯನ್ನು ನಮಗಿಲ್ಲಿ ಕೇಳುವುದನ್ನು ನೋಡುವಂಥರಾಗಿದ್ದೇವೆ. ಪ್ರಿಯರೇ, ಕರ್ತನಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಮುಖ್ಯವಾಗಿದ್ದೇವಲ್ಲ. ನಮಗೆ ಆತನು ಎಂಥ ಒಂದು ಸ್ಥಾನವನ್ನು ಕೊಟ್ಟನ ತನ್ನ ಹೃದಯದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಸ್ಥಾನವನ್ನು ಕೊಟ್ಟನು, ಎಲ್ಲವನ್ನು ಬಿಟ್ಟು ಬಂದನಲ್ಲ. ಹಾಗಿದ್ರೆ ನಾವೇ ಆತನಿಗೆ ಅಮೂಲ್ಯರು, ಪ್ರಿಯರು, ಮಾನ್ಯರು. ಪ್ರಿಯರೇ, ಆತನಿಗೆ ದೊಡ್ಡವರು ಲೋಕದಲ್ಲಿ ಅಂದರೆ ಸಭೆ ಮಾತ್ರವೇ, ಸಭೆ ಮಾತ್ರವೇ. ಅದಕ್ಕೇ ದೇವರ ವಾಕ್ಯದಲ್ಲಿ ಬರೆಯಲ್ಪಡದೆ ನಾವು ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ಓದುವಾಗ, ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಅನುಗ್ರಹಿಸಿದ್ದಾನೆ. ಸಕಲ ಆತ್ಮೀಯ ವರಗಳು, ಸಕಲ. ಹಾಗಿದ್ರೆ ಎಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲಿದೆ ದೇವ್ರದ್ದು, ಎಲ್ಲವೂ ಸಭೆಯಲ್ಲಿದೆ. ಈಗ ಸಭೆ ಮುಖಾಂತರವಾಗಿ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು. ಆತನಿಗೆ ಸಭೆ ಅಂತಕ್ಕಂಥದ್ದು ಮೊದಲ ಗಿತ್ತಿ, ಆತನ ಮೊದಲ ಗಿತ್ತಿ. ಪ್ರಿಯರೇ, ಅದರಿಂದ ಬಹಳ ಬಹಳ ಬೆಲೆ ಉಳ್ಳಂಥವ್ರು ನಾವು ದೇವರ ದೃಷ್ಟಿಯಲ್ಲಿ. ನಾವೆಂದಿಗೂ ಸಹ ಕೆಳಮಟ್ಟದಲ್ಲಿ ದೇವರು ನಮ್ಮನ್ನು ಕಂಡಿಲ್ಲ. ಅದರಿಂದ ಇಂಥ ಉನ್ನತ ಸ್ಥಾನವನ್ನು ಬಿಟ್ಟು ನಮಗೆ ಉತ್ತಮ ಸ್ಥಾನವನ್ನು ಕೊಟ್ಟಿರುವಂಥ, ತನ್ನ ಒಂದು ಹೃದಯದಲ್ಲಿ ನಮಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿರುವಂಥ ಈ ಕರ್ತನಿಗೆ ನನ್ನ ನಿಮ್ಮ ಹೃದಯದಲ್ಲಿ ಯಾವ ಸ್ಥಾನವಿದೆ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಪೌಲನಿಗೆ ಹೇಳುತ್ತಾನೆ, ನನಗೆ ಲಾಭವಾಗಿದ್ದಂಥವುಗಳನ್ನು ಕಳೆದುಕೊಂಡದನ್ನು ನಷ್ಟವೆಂದೆನಿಸ್ತೇನೆ, ಕ್ರಿಸ್ತನ ನಿಮಿತ್ತ ಅದನ್ನು ಕಳೆದುಕೊಂಡದನ್ನು ಕಸವೆನಿಸ್ತೇನೆ ಎಂಬುದಾಗಿ ಹೇಳಿದನು. ಕರ್ತನಿಗಾಗಿ, ಆ ಕರ್ತನ ಎಲ್ಲ ಉನ್ನತದನ್ನು ಬಿಟ್ಟು ಬಂದಲ್ಲ. ಇವತ್ತೊಂದು ಸಣ್ಣ ಪುಟ್ಟ ವಿಷಯಗಳನ್ನು ಬಿಡಲಿಕ್ಕೆ ಆಗ್ತಿಲ್ವ ನಿಮಗೆ? ಕರ್ತನಿಗೋಸ್ಕರ
ಆತನಿಗಾಗಿ ಒಂದು ಸಣ್ಣ ಕೆಲಸ ಮಾಡ್ಲಿಕ್ಕೆ ಆಗಲ್ವಾ? ಆತನಿಗಾಗಿ ಜೀವಿಸೋಣ ಪ್ರಿಯರೇ. ಅವನು ನಮಗಾಗಿ ಜೀವಿಸ್ತಾ ಇದ್ದಾನೆ, ನಾವು ಆತನಿಗಾಗಿ ಜೀವಿಸೋಣ. ಆತನು ನಮಗೆ ಪ್ರಾಮುಖ್ಯ ಸ್ಥಾನ ಕೊಟ್ಟಿದ್ದಾನೆ, ನಾವು ಆತನಿಗೆ ಪ್ರಾಮುಖ್ಯ ಸ್ಥಾನ ಕೊಡೋಣ. ಆ ರೀತಿ ಇರುವಂತೆ ಕರ್ತನೆ ನಡೆಸಲಿ ಪ್ರಿಯರೇ. ಇಲ್ಲಿ ನೋಡೋ ಸಮಯದಲ್ಲಿ ವಾಕ್ಯದಲ್ಲಿ ನೋಡಿದ್ವಲ್ಲ, ಪರಲೋಕ ರಾಜ್ಯ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ಮತ್ತೊಂದು ಸಾರಿ ಓದಿ ನಾವು ಈ ಕೂಟನ್ನು ಮುಗಿಸುವಂತರಾಗಿರೋಣ. 13ನೇ ಅಧ್ಯಾಯ 44ನೇ ವಚನ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕಂಡುಕೊಂಡನು, ಸಂತೋಷಪಟ್ಟನು, ತನ್ನ ಬದುಕನ್ನೆಲ್ಲ ಮಾರಿದನು, ಕೊಂಡುಕೊಂಡನು. ಅದನ್ನು ಏಕೆ ಅಲ್ಲಿ ಕಂಡುಕೊಂಡನು, ನಮ್ಮನ್ನು ಕಂಡುಕೊಂಡನು. ಓಕೆ, ಅದರಿಂದ ಸಂತೋಷಪಟ್ಟನು. ನಂತರ ಅದಕ್ಕಾಗಿ ಬದುಕನ್ನೆಲ್ಲ ಮಾರಿದನು ತಗೊಳ್ಳಿಕ್ಕೋಸ್ಕರ ಬಂದೇನು ಮಾರಿ ಆ ಹೊಲವನ್ನು ಕೊಂಡುಕೊಂಡ. ಈಗ ಓನರ್ ಈ ಮನುಷ್ಯನಾಗಿದ್ದಾನೆ ಅಲ್ವಾ? ಅದೇ ಪ್ರಕಾರ ನಿಮ್ಮ ಓನರ್ ಕರ್ತನಾಗಿದ್ದ, ನಾವು ಆತನಿಂದ ಕೊಳ್ಳಲ್ಪಟ್ಟವರಾಗಿದ್ದೇವೆ. ಈ ಹೂಳಿಟ್ಟ ದ್ರವ್ಯ ಇದು ಸಭೆ. ಈ ಲೋಕದಲ್ಲಿ ಆತನ ಸ್ವತ್ತು, ಆತನ ಆಸ್ತಿ. ಅದರಿಂದ ನೀವುಗಳು ಸಹ ಆ ಸಭೆಯ ಅಂಗಗಳಾಗಿದ್ದೇವೆ. ಕರ್ತನಿಗೆ ಮಹಿಮುಂಟಾಗಲಿ. ಈ ರೀತಿಯಾಗಿ ನಮ್ಮನ್ನು ಕೊಂಡುಕೊಂಡಂಥ ಕರ್ತನಿಗಾಗಿ ನಾವು ಜೀವಿಸೋಣ ಪ್ರೇರೆ. ಕರ್ತನ ವಾಕ್ಯದ ಮುಖಾಂತರ ಮಹಿಮೆ ಹೊಂದಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತರಾಗಿರೋಣ.